प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यम् अच्युतपदाम्बुजयुग्मरुक्माव्यामोहतस्तदितराणि तृणाय मेने। अस्मद्गुरोर्न भगवतोऽस्य दयैकसिन्धोः रामानुजस्य चरणौ शरणं प्रपद्ये। ಎಲ್ಲರಿಗೂ ನಮಸ್ಕಾರ. ಮೊದಲ ಆಳ್ವಾರ 3 ತಿರುವಂದಾದಿ ಆಯ್ತು. ಇವಾಗ ಪೆರಿಯ ತಿರುವಂದಾದಿ ಅಂತ, ಇದು ನಮ್ಮಾಳ್ವಾರ ಬಂದಿರ್ತಕ್ಕಂಥ ಪೆರಿಯ ತಿರುವಂದಾದಿ. ನಮ್ಮಾಳ್ವಾರು 4 ಕೃತಿಗಳನ್ನ ಬರೆದ್ರು. ಒಂದು ತಿರುವಾಮಣಿ ಗೊತ್ತು, 4 ಕೃತಿಗಳು 4 ವೇದಗಳ ಸಾರ ಅಂತ ಅದು ಗುರುತಾಗಿದೆ. ಹೇಗೆ ಅಂದ್ರೆ ತಿರುವಾಶಿರಂ, ತಿರುವಳಕು ತಿರುಕೆ, ಪೆರಿಯ ತಿರುವಿರತ್ತಂ, ಆಮೇಲೆ ಪೆರಿಯ ತಿರುವಂದಾದಿ, ಆಮೇಲೆ ತಿರುವಾಳ್ಮಡಿ, ಈ 4. ಅದರಲ್ಲಿ ಪೆರಿಯ ತಿರುವಂದಾದಿ ಅನ್ನೋದು 87 ಹಾಡುಗಳಿದೆ. ಈ ತಿರುವಂದಾದಿನಲ್ಲೆಲ್ಲ ಅವರೆಲ್ಲರೂ 100 ಹಾಡು ಬರೆದಿದ್ದಾರೆ. ಆದ್ರೆ ಇವ್ರದ್ದು ಯಾಕೆ ಪೆರಿಯ ತಿರುವಂದಾದಿ ಅಂತ ಹೇಳುದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಬರೀ 87 ಬರೆದ್ಬಿಟ್ಟು ಇವರು ಇವ್ರೇನಾದ್ರು ಅಕಸ್ಮಾತ್ ಪ್ರಪಂಚ ಜನ ಕೂಟಸ್ಥರು ಇವ್ರು ಬರೆದಿದ್ದು ಅದಕ್ಕೋಸ್ಕರ ಪೆರಿಯ ತಿರುವಂದಾದಿ ಅಂತ ಹೇಳಿದ್ರ ಅಂದ್ರೆ ಹಾಗಲ್ಲ. ವಸ್ತು ವೈಲಕ್ಷಣ್ಯ ಅಂತ ಒಂದಿರುತ್ತೆ, ಅದನ್ನ ಗುರುತಿಸ್ಕೊಂಡು ಇವಾಗ ಎಷ್ಟು ಎಲ್ಲ ಸಾವಿರಾರು ಎಲ್ಲ ಪ್ರಬಂಧಗಳನ್ನ ಬರೆದಿದ್ದಾಗ್ಲೂ ಭಾಷೆಕಾರರಿಗೆ ಯಾಕೆ ಕಟ್ಲೆಯಲ್ಲಿ ಆಂಡಾಳ್ ಬರೆದ ಪದ್ಯಗಳನ್ನೇ ದೇವಸ್ಥಾನಗಳಲ್ಲಿ ಕಟ್ಲೆಯಲ್ಲಿ ನಿತ್ಯ ಶಾತ್ಮರಿಗೆ ಇಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರೆ ವಸ್ತು ವೈಲಕ್ಷಣ್ಯ, ಅದು ಒಂದು ವಿಶೇಷವಾದ ಒಂದು ಗುಣವುಳ್ಳ ಅಂತ ಒಂದು ಪದ್ಯ ಆದ್ರಿಂದ ಅದನ್ನೇ ಗುರುತಿಸಿಟ್ಟು. ಹಾಗೇನೆ ಇಲ್ಲಿ ಇದನ್ನ ಪೆರಿಯ ತಿರುವಂದಾದಿ ಅಂತ ಹೇಳ್ಬೇಕಾದ್ರೆ ಕಾರಣ ಇದ್ದೇನೆ. ಅಷ್ಟೇ ಅಲ್ಲದೇನೆ ಇವರೇನೆ ಅವರು ತಮ್ಮ ಈ ಪದ್ಯದಲ್ಲಿ ಅಂದಾದಿ ಪೂರ್ತಿ ಪೆರಿಯ ತಿರುವಂದಾದಿಯಲ್ಲಿ 75ನೇ ಹಾಡಲ್ಲಿ ಹೇಳ್ಕೊಂಡಿದ್ದಾರೆ. ಭೂಮಿಯೊಮ್ಮಿರುವ ಶುಂಭಂ ನಿನ್ನ ಹತ್ತನಿ ಎನ್ ಶರಿயின் வழி புகந்து என்னுள்ளாய் அவிவின்றி இன்றியான் பிரமன்னி பெரியை என்பதனை யார் அறிவான் ஊன் ಪೆರುಹುನೇಮಿಯಾನ್ ಉಳ್ಳ ಅಂತ ಹೇಳಿದ್ರು. ಎಲ್ಲದಕ್ಕಿಂತ ಸರ್ವಸ್ಮತ್ಪರನಾದ ಭಗವಂತ ಸರ್ವಶ್ರೇಷ್ಠನಾದವನು ಅನ್ನೋದನ್ನ, ಪರಬ್ರಹ್ಮನ ದೊಡ್ಡ ತತ್ವ ಅನ್ನೋದನ್ನ ಅವನು ನನ್ನ ಮನದೊಳಗೆ ಕೂತಿದ್ದಾನೆ, ಅವನು ಕೂತ್ಕೊಂಡಿದ್ದಾನೆ. ಇದಕ್ಕೋಸ್ಕರನೇ ಯಾರು ದೊಡ್ಡವರು ಅಂತ ನಾವು ಗುರುತಿಸ್ಕೊಳ್ಬಹುದು ಎಂದು ಕೇಳ್ತಾರೆ. ಇವಾಗ ಹೇಳಿ, ಇವಾಗ ಪರತತ್ವನೇ ದೊಡ್ಡವನೇ ಅಂತಾನೆ ಇದ್ರೆ ಕೂಡ ಅವನು ಮನ್ಸಲ್ಲಿ ಕೂತಿದ್ರೆ ನಾನ್ ದೊಡ್ಡವನ ಅವನ್ ದೊಡ್ಡವನ ಅಂತ ಕೇಳ್ತಾರೆ. ಇದು ತುಂಬಾ ಆಶ್ಚರ್ಯವಾದ ಒಂದು ವಿಚಾರ. ಹೇಗೆ ಅಂದ್ರೆ, ಒಂದು ಆನೆ ದೊಡ್ಡ ಗಾತ್ರದ ಪ್ರಾಣಿ ಅಲ್ವಾ, ಆನೆನ ಒಂದು ಚಿಕ್ಕ ಕನ್ನಡಿಯಲ್ಲೇ ನೋಡಿದ್ರೆ ಆನೆ ಪೂರ್ತಿ ಅದರಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾಗೇನೆ ಆ ಕನ್ನಡಿ ಅಕಸ್ಮಾತ್ ನೀವು 100 ಚೂರು ಮಾಡ್ಬಿಟ್ರೆ ಕೂಡ ಒಂದೊಂದು ಕನ್ನಡಿಯನ್ನು ಆನೆ ಪೂರ್ತಿ ಕಾಣುತ್ತೆ. ಅವಾಗ ನೀವು ಆನೆ ದೊಡ್ಡದು ಕನ್ನಡಿಯಲ್ಲಿರೋ ಆನೆ ದೊಡ್ಡದು ಅಂತ ಕೇಳಿದ್ರೆ ಹೆಂಗೆ? ಅದೇ ತರ ಆನೆ ಅಂದ್ರೆ ಆ ದೊಡ್ಡ ತತ್ವವನ್ನ ಮನದಲ್ಲಿ ಇಟ್ಕೊಂಡು ಇವಾಗ ನಾನು ಅದನ್ನ ಬರೆಸಿದೀನಿ, ಇವಾಗ ನೀವೇ ಹೇಳಿ ನೀನ್ ದೊಡ್ಡವನ ನಾನ್ ದೊಡ್ಡವನ ಅಂತ ಕೇಳ್ತಾರೆ. ಎಂಥ ಒಂದು ಚಾಲೆಂಜಿಂಗ್ ಆದ ಒಂದು ಕ್ವಶನ್ ನೋಡಿ. ಯಾರು ತಾನೇ ಹೇಳಕ್ಕಾಗುತ್ತೆ ಇದನ್ನ? ಬರೆಯ ಇವರು ನಮ್ಮಾಳ್ವಾರ್ ಬಿಟ್ರೆ ಬೇರೆ ಯಾರು ಧೈರ್ಯವಾಗಿ ಹೇಳಕ್ಕಾಗೋದಿಲ್ಲ.
ಭಗವಂತನನ್ನ ಕ್ವಶನ್ ಮಾಡ್ತಾರೆ, ಹೇಳು ನೀನ್ ಯಾರು, ನೀನ್ ನನ್ನೊಳಗಿದೆ, ನೀ ದೊಡ್ಡವನ ನಾನ್ ದೊಡ್ಡವನ, ನಾನೇ ನಿನ್ನ ಇಟ್ಕೊಂಡಿದ್ದೀನಿ ನೋಡ್ತಾ, ನೀ ದೊಡ್ಡವನು ಅಂತಂದ್ರೆ ನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂತ ಸ್ವಲ್ಪ ನೋಡಿ ಭಕ್ತಿಯ ಅಭಿನಿವೇಶನಲ್ಲಿ ಹಾಡೋ ಈ ಹಾಡುಗಳು ಭಗವಂತನನ್ನ ಪರಿಚಯಿಸಿಕೊಟ್ಟು ನಮ್ಮ ಸ್ಥಾನ ನಮ್ಮ ಸ್ವರೂಪಗಳನ್ನು ಕೂಡ ತಿಳಿಸ್ಕೊಡುವಂತ ಒಂದು ಅಂದಾದಿ ಶೈಲಿಯಲ್ಲಿ ಬರೆದ 87 ಹಾಡು ಎಲ್ಲದಕ್ಕಿಂತ ತುಂಬಾ ಉತ್ಕೃಷ್ಟವಾಗಿದೆ ಅನ್ನೋದಕ್ಕೋಸ್ಕರ ಪೆರಿಯ ತಿರುವಂದಾದಿ ಅಂತ ಹೇಳಿದ್ರು. ಇವಾಗ ಇದೇ ತರನೇ ನಾವು ಆಳ್ವಾರಗಳಲ್ಲಿ ನೋಡಿದಾಗ ಯಾರು ಪೆರಿಯಾಳ್ವಾರ ಅಂತ ನಾವು ಹೇಳ್ತೀವಿ. ಅವ್ರೇನ್ ಪೆರಿಯಾಳ್ವಾರ ಅಂತ ಹೇಳಿದ್ರೆ ವಯಸ್ಸಲ್ಲೇನು ತುಂಬಾ ಹಳವೇನಲ್ಲ, ಯಾಕಂದ್ರೆ ಮೊದಲ ಆಳ್ವಾರ ಇದ್ದಾರೆ ಅವರು. ಪಾಠಕ್ಕೆ ಕುರಿಯ ಪಳೆಯವರ ಅಂತ ವೇದಾಂತ ದೇಶಕ್ಕೂ ಹೇಳಿದ್ರು, ಅವರೆಲ್ಲ ಹೇಳಿದ್ರು. ಕ್ರೊನಾಲಜಿಕಲ್ ಆರ್ಡರ್ ನೋಡಿದ್ರೆ ಅವ್ರು ಹೇಳಿದ್ರು. ಆದ್ರೆ ಪೆರಿಯಾಳ್ವಾರ ಯಾಕಾದ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಬಂದು ಮಂಗಳಾಶಾಸನ ಮಾಡಿ ಇವ್ರಿಗೆ ಭಗವಂತನಿಗೆ ಇಬ್ಬರು ಮಂಗಳಾಶಾಸನ ಮಾಡಿ ಪಲ್ಲಾಂಡ ಹಾಡೋದು. ಅವ್ರಿಗೆ ಎಲ್ಲಿ ದೃಷ್ಟಿ ತಕ್ಕೊಡುತ್ತೋ ಭಗವಂತನಿಗೆ ಅಂತ ಭಗವಂತನಿಗೆ ಪಲ್ಲಾಂಡ ಹಾಡುದು ಒಂದು. ಇನ್ನೊಂದು ಭಗವಂತನಿಗೆ ತನ್ನ ಸಾಕು ಮಗಳಾದ ಆಂಡಾಳನ್ನು ಕೊಟ್ಟು ಇವರು ಜಾಮಾತ ಆದ್ರು. ಹೇಗೆ ಇದು ಮಾವನವರಾಗ್ಬಿಟ್ರು. ಮಾವನವರಾದ್ರೆ ಅದು ಒಂಥರ ಒಳ್ಳೆ ಒಂದು ಮರ್ಯಾದೆ ಅಂತ ಹೆಣ್ಣು ಕೊಟ್ಟ ಮಾವ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಅವರನ್ನ ಅಂತ ನಾವು ಹೇಗೆ ಕರಿತೀವೋ ಅದೇ ತರ ಇದನ್ನ ಪೆರಿಯ ತಿರುವಂದಾದಿ ಅನ್ನೋದಕ್ಕೆ ಪೀಠಿಕೆ ಹೀಗೆ ಹೇಳ್ತಾರೆ. ಇನ್ನೊಂದು ಕಾರಣ ಇದಕ್ಕೆ ಗಾತ್ರದಲ್ಲಿ ದೊಡ್ಡದು ಮಾತ್ರಕ್ಕೆ ದೊಡ್ಡವರಾಗ್ಬಿಡೋದಿಲ್ಲ ಯಾರು ನೋಡ್ತೀವಲ್ಲ. ಅವ್ರು ದೊಡ್ಡವರಪ್ಪ, ಅದಕ್ಕೆ ಅವ್ರಿಗೆ ನೀವು ಏನು ಬೇಡ, ನೀವು ರೇಷನ್ ಕಾರ್ಡ್ ಅಲ್ಲೇ 4 ಜನ ಹೆಸರಿರುತ್ತೆ ಅನ್ಕೊಳ್ಳಿ. ಯಾರೊಬ್ರು 100 kg ಇದ್ದಾರೆ, ಅವ್ರ ತೂಕ ಅಂತ ಹೇಳಿದ್ರೆ ಅವ್ರ ರೇಷನ್ ಕಾರ್ಡ್ ಅಲ್ಲಿ ಅವ್ರಿಗೆ ಏನಾದ್ರು ಅಕ್ಕಿ ಜಾಸ್ತಿ ಕೊಡ್ತಾರ? ಇಲ್ಲ. ಅಷ್ಟೇನೆ ಅಷ್ಟೇ ಕೊಡೋದು. ಅದನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಗಾತ್ರಕ್ಕೆ ಅಲ್ಲ ಬೆಲೆ, ಅದು ವಿಷಯ ವೈಲಕ್ಷಣ್ಯ ಇರೋದ್ರಿಂದ ಆತರ ಪೆರಿಯ ತಿರುವಂದಾದಿ ಅಂತ ಅನಿಸ್ಕೊಂತು. ಈ ಹಾಡುಗಳನ್ನ ಗಮನಿಸಲ್ಲ. ಮುಂದುತ್ತ ನೆಂಜೆ ಮುಯತ್ತಿದರಿತ್ತುರೈತ ವಂದಿತ್ತು. ಯಾರಾದ್ರೂ ಹೇಳ್ತೀರಾ ಇದು ತನಿಯನ್ನು? ಸಬಿತಾ, ನಮಸ್ಕಾರ ಸಬಿತಾ. ಮುಂದುತ್ತ ನೆಂಜೆ ಮುಯತ್ತಿದರಿತ್ತುರೈತ ಮುಂದುற்ற நெஞ்சே முயற்றிதரித்துரைத்து வந்தித்து வாயார வாழ்த்திருந்தும் வந்தித்து வாயார வாழ்த்தி வந்தித்து வாயார வாழ்த்தியே சந்தம் முருகூரும் சோலை சூழ் சந்தம் முருகூரும் சோலை சூழ் மொய்பூம் பொருநல் குருகூரன் மாறன் பேர் கூறு பூம் பொருநல் குருகூரன் மாறன் பேர் கூறு முந்துத்த நெஞ்சே முயற்சி தரித்துரைத்து வந்தித்து வாயார வாழ்த்தி சந்தம் முருகூரும் சோலை சூழ் மொய்பூ பொருநல் குருகூரன் மாறன் பேர் கூறு. முந்துற்ற நெஞ்சே முயற்றி தரித்துரைத்து வந்தித்து வாயார வாழ்த்தியே சந்த முருகூரும் சோலை சூழ்மொய்ப்பூம் பொருநல் குருகூரன் மாறன் பேர் கூறு. ಮೊದಲನೇ ಹಾಡುಗಳ முயற்றி சுமந்தெழுந்து முயற்றி சுமந்தெழுந்து முந்துற்ற நெஞ்சே ஏற்றுவாய் எம்மொடு நீ கூடி ஏற்றுவாய் ಎಮ್ಮೊಡು ನೀ ಕೂಡಿ. ಇದು ಬಾಕಿ ಏರ್ಪಾಗಿಂತ ಸ್ವಲ್ಪ ಇದು ಪೆರಿಯ ತಿರುವಂದಾದಿ ತಿರುವರುತ್ತಮೂ ಅಷ್ಟೇನೆ, ಅಕ್ಷರಗಳು ಜಾಸ್ತಿ ಇದೆ. ತಿರುವಂದಾದಿ ಅದ್ರ ಪರಲ್ಲ, ತಿರುವರುತ್ತಮಲ್ಲೂ ಹಾಗೇನೆ ಅಕ್ಷರಗಳು ಜಾಸ್ತಿ ಇರೋದ್ರಿಂದ ಉಸಿರು ಗಟ್ಟಿ ಹಿಡ್ಕೊಂಡು ಹೇಳ್ಬೇಕಾಗತ್ತೆ. ಇದು ಪಾಠಗಳಲ್ಲಿ ನಾವು ಬಿಡಿಸ್ಕೊಂಡು ಹೇಳ್ತೀವಿ, ಆದ್ರೆ ಹೇಳ್ಬೇಕಾದ್ರೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಇರುತ್ತೆ. ஐயப்புடையனாயின் தொடை கிளவியுள் ஐயப்புடையனாயின் தொடை கிளவியுள் பொதிவோம் நல் பூவை பொதிவோம் நல் பூவை பூயின்ற வண்ணன் புகழ்
பூவின்ற வண்ணன் புகழ் முழத்தி சுமந்தெழுந்து முந்துத்த நெஞ்சே இயத்துவாயம் முடுநீ கூடி நயப்புடையனாயே தொடை கிளவியுள் பொதியும் பொதிவோம் பூவை உயர்த்தி சுமந்தெழுந்து எம்மொடு நீ கூடி நயப்புடைய நாயின் தொடை கிளவி உள்பொதிப்போம் நல் பூவை பூயின்ற வண்ணன் புகழ். ನನ್ನ ಮನಸ್ಸಿಗೆ ಹೇಳ್ಕೊಳ್ತಾರೆ. ಮುಯತ್ತಿ ಸುಮಂದ ಉತ್ಸಾಹ, ಮುಯತ್ತಿ ಅಂತ ಹೇಳಿದ್ರೆ ಮುತುವರ್ಜಿಯಿಂದ ಹತ್ಕೊಳ್ಳಿ, ತುಂಬಾ ಉತ್ಸಾಹದಿಂದ. ನನಗಿಂತ ಮುಂಚೆ ಮನಸ್ಸು ಹೋಗಿ ಭಗವಂತನ ಹತ್ರ ಸೇರ್ಕೊಂಡ್ಬಿಡುತ್ತಂತೆ. ಶರೀರ ಲೇಟ್ ಆಗತ್ತಿದೆ. ಇಬ್ರು ಇನ್ನೊಬ್ಬರ 2 ಆಳುಗಳಲ್ಲೂ ಹೀಗೆ ಹೇಳ್ತಾರೆ, ಅಯ್ಯೋ ನಾನೇನ್ ಮಾಡ್ಲಿ, ನನ್ನ ಮನಸ್ಸಾಗ್ಲೇ ಹೊರಟೋಗಿದೆ, ಈ ಶರೀರ ಇನ್ನು ಬೀಳ್ತಾ ಇಲ್ಲ ಹೋಗೋಕೆ, ಅದಕ್ಕೋಸ್ಕರ ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಹಾಗೆಲ್ಲ ಸಾಧ್ಯ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ. ಯಾಕಂದ್ರೆ ಮನಸ್ಸಿದೆಯಲ್ಲ, ಮನೋವೇಗ, ಅದು ಆ ವೇಗದಲ್ಲಿ ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ನಾವು ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. ಮನಸ್ಸು ಮಾಡ್ಬೇಕು. ವೈಕುಂಠದಲ್ಲಿ ನಾವಿದ್ದೀವಿ ಅಂತ ಅನ್ಕೊಳಕ್ಕೆ ಏನ್ ಕಷ್ಟ, ಅನ್ಕೋಬಹುದು. ಮನಸ್ಸು ಹೊರಟೋಗತ್ತಲ್ಲಿ, ಆದ್ರೆ ಶರೀರ ಇಲ್ಲೇ ಇರುತ್ತೆ. ಶರೀರ ಕರ್ಮ ಸಮಯವರೆಗೂ ಇಲ್ಲೇ ಇರುತ್ತೆ. ಅದಕ್ಕೂ ಬೇಜಾರು ಮಾಡ್ಕೋತಾರೆ. ಇದರಲ್ಲಿ ಈ ತಿರುವಂಗಾರಿನಲ್ಲಿ ಪೆರಿಯಾಳುವರು ಬೇಜಾರು ಮಾಡ್ಕೊಳ್ತಾರೆ. ನನ್ನ ಮನಸ್ಸು ನೋಡೋದು ಎಷ್ಟು ಒಳ್ಳೇದು, ಪುಣ್ಯ ಮಾಡ್ತದೋ, ಹೊರಟೋಗಿದೆ ಆಗ್ಲೇ ಅಲ್ಲಿ, ನನ್ನ ಶರೀರ ಮಾತ್ರ ಇಲ್ಲೇ ಇದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಇದು ಮುಯತ್ತಿ ಸುಮಂದ ಅಂದ್ರೆ ಧರಿಸಿ, ಮುತುವರ್ಜಿಯಿಂದ ಧರಿಸಿ ಏಳು. ಏನಾದ್ರೂ ಒಂದು ಕೆಲಸ ಮಾಡ್ಬೇಕೆ ಪ್ರೋಕ್ರಾಸ್ಟ್ರೇಷನ್ ಅಂತ ಹೇಳ್ತಾರೆ ಇದರಲ್ಲಿ, ಇಂಗ್ಲಿಷ್ ನಲ್ಲಿ. ಸುಮ್ಮನೆ ಮುಂದೆ ಹಾಕೋದು, ಮುಂದೆ ಹಾಕ್ಬಾರ್ದು ಯಾವತ್ತು. ಕಲ್ಕರ್ಮೆ ಸೆ ಆಜ್ ಕರ್ಲು, ಆಜ್ ಕರ್ಮೆ ಸೆ ಅಬ್ ಕರ್ಲು ಅಂತ ಹೇಳ್ತಾರೆ. ಮುಂದೆ ಮುಂದೆ ಅಂತ ಹಾಕ್ಬಾರ್ದು. ಮಾಡ್ಬೇಕಾದ ಕೆಲಸ ಏನಾದ್ರು ಇದ್ರೆ ಮಾಡ ಮುಗಿಸ್ಬಿಡ್ಬೇಕು, ಅದನ್ನ ಮುಂದೆ ಹಾಕ್ಬಾರ್ದು. ಅದಕ್ಕೆ ಈ ಮನಸ್ಸು ಕೇಳಿದ್ರೆ ಮುಂದುತ್ತಾನ ಆತರ ಏನೋ ಕೆಲಸ ಮಾಡ್ಬೇಕು ಅಂತ ಉತ್ಸಾಹದಿಂದ ಇರ್ಬೇಕಾದ್ರೆ ನನಗಿಂತ ಮುಂಚೆ ಮುಂದುತ್ತ ನೆಂಜೆ ಮನಸ್ಸು ಹೊರಟೋಯ್ತು ಅಂತ. ಅದಕ್ಕೆ ತುಂಬಾ ಖುಷಿ ಆಗ್ತಾರೆ. ಇದನ್ನ ಉದಾಹರಣೆಗೂ ಹೇಳ್ತಾರೆ. ಹೇಗೆ ಇದರಲ್ಲಿ ಉದಾಹರಣೆ ಕೊಡೋದು, ಲಕ್ಷ್ಮಣನ ಉದಾಹರಣೆ ಕೊಡ್ತಾರೆ ರಾಮಾಯಣದಲ್ಲಿ. ಈ ಎಲ್ಲ ಈ ಅಂದಾದಿಗಳಿಗೆಲ್ಲಾನು ನಾನು ಹೇಳೋ ಅರ್ಥಗಳು ಈ ಪರ್ಯಾವಾಚಾನ್ ಪಿಳ್ಳೆ ವ್ಯಾಖ್ಯಾನದಿಂದ ತಗೊಂಡೇ ಹೇಳಿರೋದು, ಅದನ್ನ ಆಧರಿಸಿರೋದು. ಅಂದ್ರೆ ಪರ್ಯಾವಾಚಾನ್ ಪಿಳ್ಳೆ ಅಂತ ಅವರು ರಾಮಾಯಣ ವ್ಯಾಖ್ಯಾನ ಚಕ್ರವರ್ತಿ ಅಂತಾನೆ ಅವ್ರಿಗೆ ಹೆಸರು. ರಾಮಾಯಣ ಅವ್ರಿಗೆ ತುಂಬಾನೇ ಇಷ್ಟವಾದ ಗ್ರಂಥ, ಅದಕ್ಕೆ ವ್ಯಾಖ್ಯಾನ ಚಕ್ರವರ್ತಿ ಅಂತ ಅವ್ರಿಗೆ ಬಿರುದೆಲ್ಲ ಬಂದಿದೆ ಅವ್ರಿಗೆ. ಅವ್ರು ಹೇಳ್ತಾರೆ, ಪ್ರಾಗೇವತು ಮಹಾಭಾಗೋ ಸೌಮಿತ್ರಿ ಮಿತ್ರ ನಂದನ ಪೂರ್ವಧನ್ಯಾಸು ಯಾತ್ರಾರ್ಥೆ ಧ್ರುವಮಸಿ ಅಲಂಕೃತ. ತುಂಬಾ ಚೆನ್ನಾಗಿದೆ. ರಾಮಾಯಣದಲ್ಲಿ ಇದು ಅಯೋಧ್ಯ ಕಾಂಡದಲ್ಲಿ ಬರುತ್ತೆ. ಅರಣ್ಯಕ್ಕೆ ಹೋಗೋಕ್ ಮುಂಚೆ ಕೈಕೇಯಿ ವನವಾಸಕ್ಕೆ ಹೋಗೋಕ್ಕೋಸ್ಕರ ರಾಮನಿಗೆ ಎಲ್ಲ ಒಂದು ಶರ್ತ್ ಹಾಕೋದು, ಈ ತರ ನೀನು ರಾಜನ ಬೆಟ್ಟಲ್ಲೆಲ್ಲ ಹೋಗೋದು, ವಲ್ಕಲವನ್ನು ತೊಟ್ಕೋಬೇಕು ಹಾಗೆ ಹೀಗೆ ಅಂತ. ರಾಮನಿಗಿಂತ ಮುಂಚೆ ವಲ್ಕಲವನ್ನು ತೊಟ್ಟು ರೆಡಿ ಆಗ್ಬಿಟ್ಟಿದ್ದಂತೆ ಲಕ್ಷ್ಮಣ. ಅದು ಯಾಕೆ ಅಂತ ಹೇಳಿದ್ರೆ, ಅವನಿಗೆ ಪಟ್ಟಾಭಿಷೇಕ ಹೋಯ್ತು, ಕಾಡಿಗೆ ಹೋಗೋಕ್ಕೋಸ್ಕರ ವಲ್ಕಲ ತೊಟ್ಕೋಬೇಕಾಗಿತ್ತು ಯಾರು, ರಾಮ. ಆದ್ರೆ ಈ ಲಕ್ಷ್ಮಣನಿಗೆ ಕೈಕರ್ಯ ಶ್ರೀ ಅನ್ನೋ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ, ಅದಕ್ಕೆ ಅವನು ಅಲಂಕೃತ ಸಾಲಂಕೃತ, ಅವನು ಮುಂಚೆನೆ ತಗೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ, ನೀನು ಇವತ್ತೇ ಈ ಮಕ್ಳೇ ಹೊರಟೋದವ್ರು ನಡೀನಂತೆ. ಅಗ್ರತಸ್ತೆ ಗಮಿಷ್ಯಾಮಿ ವೃದ್ಧಾತಿ ಕುಶಕಂಟಕ. ನಾನ್ ಬಂದು ನಡೀತೀನಿ. ಈ ದಟ್ಟಕಾರಣ್ಯದಲ್ಲಿ ಹೇಗೆ ಅಂದ್ರೆ ಸೂರ್ಯನ ಕಿರಣ ಕೂಡ ನೆಲಕ್ಕೆ ಟಚ್ ಆಗ್ತಾರೆ ಇಲ್ವಂತೆ. ನಾನ್ ಮುಂದೆ ನಡೀತೀನಿ, ಅದ್ರಲ್ಲಿ ಏನಾದ್ರೂ ಕುಶಕಂಟಕನೇ ಅದ್ರ ಮುಳ್ಳು ಗೀಳು ಇದ್ರೆ ಸಮತಟ್ಟ ಆಗ್ಬಿಡುತ್ತೆ, ಆಮೇಲೆ ಅದ್ರ ಮೇಲೆ ನೀನ್ ಹೆಜ್ಜೆ ಇಟ್ಕೊಂಡ್ ಬಾ ಅಂತ ಹೇಳ್ತಾನೆ. ಅಂದ್ರೆ ಅವನಿಗಿಂತ ಮುಂಚೆ ಕೈಂಕರ್ಯ ಮಾಡಕ್ಕೆ ಹೊರಟ್ಬಿಟ್ಟ. ಅದೇ ತರ ಈ ಮನಸ್ಸು ಹೀಗೆ ಹೊರಟು ಅಂತ, ನಮ್ಮಳ್ವಾರ ಮನಸ್ಸು ಮುಂದೆ ಹೊರಟ್ಬಿಟ್ಟು ಅಂತ. ಇಲ್ಲಿ ಅದು ಹೊರಟು ಏನ್ ಮಾಡ್ತಾರೆ, ಎತ್ತು ಎಂಬುಡು ನೀ ಕುಡಿ ಜೊತೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಮುಂದೆ ಕೊಡೋದು. ಸಾಮಾನ್ಯವಾಗಿ ಇಲ್ಲ ನಮ್ಮ ಮನೆಗಳಲ್ಲಿ ಹಂಗೇನೆ. ಹೇಗೆ ಅಂದ್ರೆ ಎಲ್ಲಾದ್ರೂ ಹೋಗೋಣ ಅಂತ ಶಾಪಿಂಗ್ ಹೊರಟ್ರೆ ಆ ಗಂಡಸರು ಒಂದು ಅಷ್ಟು ದೂರ ಮುಂಚೆ ಹೊರಟೋಗಿರ್ತಾರೆ. ನಾವು ಹುಡುಕ್ಬೇಕು ಎಲ್ಲೂ ಅದ್ರ ಇವರು ಅಂತ, ಯಾಕಂದ್ರೆ ಪರ್ಸೆಲ್ಲ ಅವ್ರ ಹತ್ರನೇ ಇರುತ್ತೆ ಅಲ್ವಾ. ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ, ಎಲ್ಲಾದ್ರೂ ಹೋಗ್ಕೊಳ್ಳಿ, ನಮ್ಮ ಪಾಡಿಗೆ ಶಾಪಿಂಗ್ ಮಾಡ್ಕೋಬಹುದು. ಹಂಗಲ್ಲ, ಸಾಧಾರಣವಾಗಿ ಗಂಡಸರು ಮುಂದೆ ಹೊರಟೋಗ್ತಾರೆ. ಹತ್ರ ಈ ಮನಸ್ಸು
ಶರೀರವನ್ನ ಬಿಟ್ಟು ಮುಂದೋಗ್ತಾ ಎತ್ತುವ ಎಂಬುಡು ನೀ ಕುಡಿ ಜೊತೆ ಹೋಗೋಣ ಬಾ ಅಂತ ಕರಿತಾ ಇದ್ದಾರೆ. ನಾಯ ಪುಡೆಯ ನಾವೇನ್ ತೊಡೆಗೆ ನೆರಪುಡಿ ಅಂತ ಹೇಳಿದ್ರೆ ಪ್ರೇಮದಿಂದ ಮನಸ್ಸು ಬೇಡ, ಹೃದಯನೂ ಬೇಡ. ಭಗವಂತನಿಗೆ ನಾಲ್ಗೆನೇ ಒಂದು ಹೆಸರು, ತನ್ನಂತಾನೆ ಭಗವಂತನ ವಿಷಯಗಳನ್ನ ಹಾಡ್ಕೊಂಡು ಬಿಡುತ್ತೆ ಅದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನಯ ಪುಡೆಯನ ಈನ್ ಅಂತ ಹೇಳಿದ್ರೆ ಡೆಲಿವರಿ. ಆ ನಾಲಿಗೆ ತನ್ನಂತಾನೆ ತೊಡೈ ಕಿಳವಿಗುಳ್ ಒಳ್ಳೊಳ್ಳೆ ಪ್ರೇಮದಿಂದ ಹಾಡುಗಳನ್ನ ಹಾಡ್ತಾ ಇದೆ. ಓದಿಮೋಂ ಹಾಡೋಣ. ಹಾಡಿ ಯಾರು ಸ್ತೋತ್ರ ಮಾಡಿದ್ರೆ ಓದಿಮೋಂ ನಲ್ಪೂವೈ ಈ ಕಾಯಾಂಪು ಹೇಳ್ತಾರಲ್ಲ ಅದಸಿ ಪುಷ್ಪ ಸಂಕಾಶ ಅಂತ ಭಗವಂತನಿಗೆ ಹೇಳ್ತಾರೆ. ಕಾಯಾಂಪು ಈಂದ್ರವಣ್ಣ ಪುಹಳ್ ಆ ತರ ಬಣ್ಣಕ್ಕಿದಾವಲ್ಲ ಭಗವಂತನ, ಅವನನ್ನ ನಾವು ಅವನ ಗುಣಗಾನ ಮಾಡೋಣ. ಪುಹಳ್ ಅಂತ ಹೇಳಿದ್ರೆ ಅವನ ಗುಣ ವಿಶೇಷಗಳನ್ನ ಹೇಳ್ಕೊಂಡು ಕಲ ಎಳೆಯೋಣ ಅಂತ ಹೇಳ್ತಾರೆ. ಇದನ್ನ ಕೂಡ ಹೀಗೆ ವರ್ಣಿಸ್ತಾರೆ. ಯಾಕಂದ್ರೆ ವಾಚೌನಿವತ್ತಂತೆ ಅಪ್ರಾಪ್ಯ ಮನಸ್ಸ ಸಹ ಹೀಗೆ ಮುಂದಕ್ಕೆ ಹೋಗ್ಬಿಟ್ರೆ ನೀನು ಆಮೇಲೆ ಎಷ್ಟೊಂದು ಏನ್ ಹೇಳ್ಬೇಕು, ಹೇಗೆ ಹಾಡ್ಬೇಕು ಅಂತ ಗೊತ್ತಾಗಲ್ಲ. ಮನಸ್ಸು ಜೊತೆಗಿದ್ರೆ ನಾಲ್ಗೆ ಅದಕ್ಕೆ ಸಿಂಕ್ರನೈಸ್ ಆದ್ರೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ಅವನನ್ನ ಏನು ಸುಲಭ ಅಲ್ಲ. ಅವನ ಹೊಗಳೋದಾಗ್ಲಿ ಅವನ ಗುಣ ವಿಶೇಷಗಳನ್ನ ನಾವು ಕೀರ್ತಿಸ್ತೀವಿ, ಪದ್ಯಗಳನ್ನ ಹೇಳ್ತೀವಿ, ಕಲ್ತ್ಕೊಂಡು ಒಂದು ಪ್ರಬಂಧ ಹೇಳ್ತೀವಿ ಅಂದ್ರೆ ಅಷ್ಟೇನು ಸುಲಭ ಅಲ್ಲ. ನೆಕ್ಸ್ಟ್ ಹಾಡಲ್ಲಿ ಬೇಡಪ್ಪ ನನ್ಗೆ ಆಗೋದಿಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಯಾಕಂದ್ರೆ ಅಂಥ ಒಂದು ವಸ್ತು ಭಗವಂತ, ಅಂಥ ಒಂದು ತತ್ವ ಸುಲಭದಲ್ಲಿ ಅವನನ್ನ ನಾವು ಹಾಡಿ ಇದು ಮಾಡಿ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ನಲ್ಪು ಅಂತ ಒಂದು ಪದನು ಹಾಕಲು. ಭಗವಂತನ ಗುಣಗಳು ಹೇಗೆ ಅಂದ್ರೆ ಕ್ಷೀಣಿಸಿ ಹೋಗ್ಬಿಡಲ್ಲ. ಒಂದು ಯುಗ ಆಗೋಯ್ತು ಬರ್ತೋಗ್ಬಿಡ್ತೀವಿ. ಒಬ್ರು ಯಾರೋ ಇದ್ರು ಮನೆಯಲ್ಲಿ ಒಂದು 3 ವರ್ಷ ಅಂತ ಬರ್ತೋಗ್ತೀವಿ. ಅವ್ರು ನೆಕ್ಸ್ಟ್ ಜನರೇಷನ್ ಇವ್ರು ಇದ್ರು ಅಂತ ಯಾವ್ದೋ ಒಂದು ಚಿತ್ರ ಹಾಕಿರ್ತಾರೆ, ಯಾರಿಗಾದ್ರು ಗೊತ್ತಿದ್ರೆ ಹೇಳ್ತಾರೆ ಅಷ್ಟೇ. ಯಾಕೆ ಮೊನ್ನೆ ಆಗ್ರಾನಲ್ಲಿ ಒಂದು ಆಗ್ರಾಗೆ ಹೋಗಿದ್ವಿ. ಅಲ್ಲಿ ಜಗನ್ನಾಥ ದೇವಸ್ಥಾನ ಮತ್ತೆ ಅಲ್ಲಿ ಶ್ರೀನಿವಾಸ ದೇವಸ್ಥಾನ ಎಲ್ಲ ಇದೆ. ಹೆಚ್ಚು ಕಡಿಮೆ ಆ ದೇವಸ್ಥಾನನೇ ದೇವರು 300 ವರ್ಷ ಅಂತ ಇಟ್ಕೊಳ್ಳಿ. ಅಲ್ಲಿ ಪಾಪ ದೊಡ್ಡ ಫೋಟೋಗಳು ಹಾಕಿದ್ರು. ಯಾರ್ದೋ ಇದು ಪಾರ್ವತಿದಾರ್ಗೋ ಯಾರೋ ಅಂತ. ಸುಮ್ಮನೆ ನಾವು ಕೇಳಿದ್ವಿ ಯಾರು ಅಂತ, ಯಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಅವ್ರು ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿ ಎಷ್ಟೆಲ್ಲ ಮಾಡಿರ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಯಾರಿಗೂ ಗೊತ್ತಿರಲ್ಲ. ಇನ್ನೊಂದ್ಸತಿ ಸುಣ್ಣ ಬೆಳ್ಳೆ ಅಡಿಕಿಚ್ಚೆ அந்த ಫೋಟೋನ ತಗೊಂಡು ಬಿಸಾಕ್ಬಿಡ್ತಾರೆ. ಇದೇನು ಯಾರು ಕೇಳ್ತಾರೆ, ಬಂದವರೆಲ್ಲ ಕೇಳ್ತಾರೆ ಯಾರು ಅಂತ. ನಾವು ಚರಿತ್ರೆ ಗೊತ್ತಿಲ್ಲ ಎಲ್ಲ ಬಿಸಾಕ್ರಿ ಅಂತ ಬಿಸಾಕ್ಬಿಡ್ತಾರೆ. ಅಥವಾ ಹೊಸದಾಗಿ ಯಾರಾದ್ರೂ ಟ್ರಸ್ಟಿ ಬಂದ್ರೆ ಅವ್ರ ಫೋಟೋ ಹಾಕ್ತಾರೆ. ಹೀಗೆ ಎಲ್ಲ ಮರೆತು ಹೋಗ್ಬಿಡ್ಬೇಕಾದ್ರೆ ಈ ಭಗವಂತನ ಗುಣ ಅನ್ನೋದು ಅಷ್ಟು ಸುಲಭವಾಗಿ ಹಾಡ್ಬಿಡಕ್ಕೂ ಆಗೋದಿಲ್ಲ, ಯಾರು ಮರೆಯೋಕ್ಕೂ ಆಗಲ್ಲ. ಅದಕ್ಕೆ ನಲ್ಪೂವೈ ಬಣ್ಣ ಅಂತ ಹೇಳಿದ್ರೆ, ಯಾಕಂದ್ರೆ ಈ ಸಾಧಾರಣ ಹೂಗಳಾದ್ರೆ ಬೇಗ ಬಾಡ ಹೋಗ್ಬಿಡತ್ತೆ. ಈ ನಲ್ಪೂವೈ ಅಂದ್ರೆ ಒಳ್ಳೆ ಹೂವು, ಗುಣಗಳೆಂಬ ಹೂವುಗಳು. ಅದರ ವಿಶೇಷವನ್ನ ಹಾಡ್ಬೇಕಾದ್ರೆ ಅದು ಬಾಡೋದಿಲ್ಲ. ಅದನ್ನ ಹಾಡಿ ಅವನ ಹೊಗಳೋಣ ಬನ್ನಿ ಅಂತ ಕರೀತಾರೆ. ಮುಂದಿನ ಹಾಡು ಭಗವಂತನನ್ನ ಹಾಡ್ಬೇಕಾದ್ರೆ ಒಂದು ಸುಂದರವಾದ ಸಂದರ್ಭ ಇರಬೇಕು, ಒಳ್ಳೊಳ್ಳೆ ಮಾತುಗಳು ಬರಬೇಕು, ಕೇಳಿದವ್ರಿಗೆ ಅರ್ಥನೂ ಆಗ್ಬೇಕು. ಇದು 3 ಇರ್ಬೇಕು. ಇಷ್ಟು ಶ್ರಮ ನೋಡಿ. ಯಾಕಂದ್ರೆ ಯಾರ ಬಗ್ಗೆ ನಾವೇನೋ ಹೇಳ್ಬಿಟ್ರೆ ಅವ್ರು ಸ್ವಂತಿಕೆ ಇಲ್ಲದೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಬೇರೆಯವ್ರದ್ದು ಯಾವ್ದೋ ಪದಗಳನ್ನ ಹೇಳಿದಾಗ ಅವ್ರಿಗೆ ಏನ ಹೇಳಿದ್ರಿ ನೀವು ಅಂತ ಕೇಳಿದ್ರೆ ಅದನ್ನ ಏನು ಅಂತ ಹೇಳಕ್ಕೂ ನಾವು ಗೊತ್ತಿರ್ಬಾರ್ದು. ಯಾಕೆ ಬರ್ತಿದ್ದನ್ನೇ ನಮ್ಗೆ ವ್ಯಾಖ್ಯಾನ ಓದ್ಕೊಂಡಿದ್ದನ್ನೇ ಒಂದು 4 ಅಕ್ಷರ ಬಂದು ಹೇಳ್ಬೇಕಾದ್ರೆ ಅದ್ರಲ್ಲಿ ಒಂದೆರಡು ಮರ್ತೋಗುತ್ತೆ, ತಬ್ಬಿಗೆ ಬರ್ಬಿಡುತ್ತೆ. ಹಾಗಿದ್ದಾಗ ಭಗವಂತನ ಗುಣವನ್ನ ಹಾಡ್ಬೇಕಾದ್ರೆ ಸಂದರ್ಭ ತಕ್ಕಕ್ಕೆ ಹಾಡಿ ಅವನ ಗುಣ ವಿಶೇಷಕ್ಕೆ ಸ್ವಲ್ಪ ಕಡಿಮೆ ಇದೆ ಹಾಡ್ಬೇಕು. ಆತರ ಹಾಡಕ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದಾರೆ ಯಾರು, ನಮ್ಮಾಳ್ವಾರ. ಅವರೇ ಹಾಗೆ ಹೇಳಿದ್ರೆ ನಮ್ಗತಿ ಹೇಳ್ತಾ ಇದ್ದಾರೆ. புகழ்வோம் பழிப்போம் பெரியோம் பழியோம் புகழೋಂ ಪಡಿಯೋಂ. ಇಲ್ಲಿ ಈ ಪುಸ್ತಕದಲ್ಲಿ ತಮಿಳು ಅಚ್ಚಿಲ್ಲ. ಇದು ತುಂಬಾ ಶ್ರಮ ನೋಡಿ. ಅಲ್ಲಿ ಅದು ಹಾಕಿರ್ಬೇಕಾದ್ರೆ ಸ್ವಲ್ಪ ಹಳೆಗನ್ನಡದ ರಾತ್ರ ಕಾಣ್ಬಿಡತ್ತ ಒಂದು ಸತಿ. புகழோம் பழியோம் இகழோம் மதிப்போம் மதியோம் இகழோம் மத்தெங்கள் மால் செங்கண் மால்
மற்றெங்கள் மால் செங்கண்மால் சீரல் நீதி வினயோம் ஈரல் நீதி வினயோம் மால் கண்டாய் இவை எங்கள் மால் கண்டாய் இவை புகழோம் பழிப்போம் புகழோம் பழியோம் இகழ்வோம் மதிப்போம் மதியோம் இகழும் மத்தெங்கள் மால் செங்கண்மால் சீரல் நீதி வினையோம் எங்கள் மால் கண்டாய் இவை புகழ்வோம் பழிப்போம் புகழோம் பழியோம் இகழ்வோம் மதிப்போம் மதியோம் இகழோம் மற்றெங்கள் மால் செங்கண்மால் சீரல் நீதி வினயோம் எங்கள் மால் கண்டாய் இவை. ಸರಿ ಹೊಗಳಕ್ಕೆ ಅಂತ ಹೋದ್ರೆ ಪುಗಳ್வோம் ಪழிப்போம் ಪುಗಳ್வோம் ಅಂದ್ರೆ ಹೊಗಳೋದು ಗುಣಗಾನ ಹಾಡಕ್ಕೆ ಹೋಗೋದು ಪಳಿಪೋಂ ಅದು ಅವನಿಗೆ ನಾವು ಹೇಳೋದು ಅದು ಯಾವುದು ಈಡ್ಜೋಡೆ ಇಲ್ಲ. ಅವನ ಗುಣ ವಿಶೇಷಗಳಿಗೆ ಅನಂತ ಕೋಟಿ ಕಲ್ಯಾಣ ಗುಣಗಣಗಳಿರುವಂತ ಭಗವಂತನಿಗೆ ನಾವು ಏನು ಹೊಗಳಿದ್ರು ಅದು ಕಡಿಮೆನೆ. ಅಷ್ಟೇ ಅಲ್ದೇನೆ ಪಳಿಪೋಂ ಒಳ್ಳೆ ಬೈದಂಗಿರೋದಂತೆ ರಿಡಿಕ್ಯೂಲಿಂಗ್ ಅಂತ ಹೇಳ್ತಾರಲ್ಲ ಅವ್ನಿಗೆ. ಅಯ್ಯೋ ಇಂಥ ದೊಡ್ಡ ವ್ಯಕ್ತಿಗೆ ಇಷ್ಟೇನಾ, ಯಾರೋ ತುಂಬಾ ದೊಡ್ಡ ಯಾರೋ ಪ್ರೈಮ್ ಮಿನಿಸ್ಟರ್ ಯಾರೋ ಬಂದ್ಬಿಡ್ತಾರೆ ಅಂತ ಹೇಳಿ ಮನೆಯೆಲ್ಲ ತಡ್ಕಾಡ್ಬಿಟ್ಟು ತುಂಬಾ ಉತ್ಕೃಷ್ಟವಾದ ಪದಾರ್ಥನೇ ಇದ್ರೆ ಕೂಡ ನೀವು ಅವ್ರ ಪ್ರೆಸೆಂಟೇಷನ್ ಕೊಡ್ಬೇಕು ಅಂತಿದ್ದಾಗ ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ಸಣ್ಣದ ಅಂತ ನಮಗೆ ಅನ್ಸುತ್ತೋ ಇಲ್ವೋ. ನಮ್ಮಾಳ್ವಾರ್ಗೆ ಭಗವಂತನ ಬಗ್ಗೆ ಹಾಡ್ಬೇಕಾದ್ರೆ ಹಾಗ ಅನ್ಸುತ್ತೆ. ಪ್ರಪಂಚ ಜನರ ಕೂಟಸ್ಥರಾಗಿಟ್ಟು ವಿಶ್ವಕ್ಸೇನರ ಅವತಾರ ಆಗಿದ್ದವು ನಮ್ಮಾಳ್ವಾರ್ಗೆ ಹಾಗ ಅನ್ಸ್ಬೇಕಾದ್ರೆ ನಾವೆಲ್ಲ ಯಾವ್ದ್ರ ನಮ್ಗೇನು ಅನ್ಸೋದೇ ಇಲ್ಲ ಬಿಡಿ. ಯಾಕಂದ್ರೆ ನಮ್ಗೇನು ಗೊತ್ತೇ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದು ಅರ್ಥ ಮಾಡ್ಕೊಳಕ್ಕಾದ್ರೂ ಆ ವಿಷಯನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಬೇಜಾರಾಗತ್ತಂತೆ ಎಲ್ಲೋ ಒಂದ್ ಕಡೆ ಅವರು ಅಯ್ಯೋ ಎಂಥ ದೊಡ್ಡ ವ್ಯಕ್ತಿನ ಎಂಥ ದೊಡ್ಡ ಒಂದು ತತ್ವವನ್ನ ನಾನು ಹೊಗಳಕ್ ಹೋಗಿದ್ದೀನಲ್ಲ, ಎಂಥ ನೀಚ ನಾನು ಬೈದಂಗಿರುತ್ತೆ ನನ್ನ ಮಾತುಗಳೆಲ್ಲ ಏನೂ ಚೆನ್ನಾಗಿಲ್ಲ ಅಂತ. ಸ್ಟ್ಯಾಂಡರ್ಡೇ ಇಲ್ಲ ಅಂತ ಅನ್ಕೋತಾರೆ. ಸಾಲದು ಭಗವಂತನಿಗೆ ಸಾಲದು ನಾನು ಹೇಳ್ತಾ ಇರೋದು ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರಂತೆ. ಅದು ನಿಶ್ಚಯವಾಗ್ಲೂ ಅವನನ್ನ ಅವಹೇಳನ ಮಾಡ್ದಂಗೆ ಆಗತ್ತೆ, ಹೊಗಳ್ದಂಗಂತೂ ಆಗೋದಿಲ್ಲ ಅಂತೆ. ಬಹಳ ಒಂದ್ ಕಡೆ ಈ ತರ ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ, ಮಖ್ಯಂ ನಮೋಸ್ತು ಕವಯೇ ನಿರಪತ್ರಪಾಯ. ಏನಪ್ಪಾ ಅಂತ ಹೇಳಿದ್ರೆ ಏನಂತ ಹೊಗಳಿಯಪ್ಪ ನಾನು ಒಂದು ಕವಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ದಂಡಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವನ ಗುಣಗಳು ಹಂಗೆ ಆಳವನ್ನ ಹೇಳಿದ್ದಾರೆ. ಏನು ಮಖ್ಯಂ ನಮೋಸ್ತು ಸುಮ್ಮನೆ ನಮಸ್ಕಾರ ಉಂಟು ಏನೋ ಹೊಗಳ್ತೀನಿ ಅಂತ ಹೇಳ್ತಾನೆ. ಎಂತ ಕವಿ ನಾನು ನಿಜವಾಗ್ಲೂ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನನ್ನ ಕವಿತಾ ಸಾಮರ್ಥ್ಯ ಸಾಲದು, ನಿನ್ನ ಬಗ್ಗೆ ಹೇಳಕ್ಕೆ ಏನು ಸಾಲದಿವ ನಮಗೆಲ್ಲ. ನಾವೆಲ್ಲ ಏನೋ ಒಂದು ಓದ್ಬಿಟ್ಟು ಕನ್ನಡದಲ್ಲಿ ಹೇಳ್ತಾ ಇದೀವಿ, ಏನೂ ಇಲ್ಲ. ಯಾಕಂದ್ರೆ ನಮ್ಗಿಂತ ಯಾರೋ ಸ್ವಲ್ಪ ಕಡಿಮೆ ಗೊತ್ತಿರೋ ಅಥವಾ ತಮಿಳು ಗೊತ್ತಿಲ್ಲ ಅರ್ಥ ಆಗತ್ತೆ ಹೊರತು ನಾವು ಹೇಳ್ತಾ ಇರೋದು ಏನೂ ಇಲ್ಲ. ಈ ಪ್ರಬಂಧಕ್ಕೆ ಈ ವ್ಯಾಖ್ಯಾನಗಳೆಲ್ಲ ಸಾಲದು. ನಾವು ಹೇಳ್ತಾ ಇರೋದು ಸ್ಟ್ಯಾಂಡರ್ಡ್ ತುಂಬಾ ಕಡಿಮೆ. ಏನ್ ಮಾಡೋದು ಆದ್ರೆ ಅದ್ರಲ್ಲಿ ಒಂದು ಸಂತೋಷ, ಇಷ್ಟೇ ಬರುತ್ತೆ ನಂಗೆ ಓದ್ಕೊಂಡು ಹೇಳೋದು ಸಂತೋಷ, ಅದನ್ನು ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ದೆ ಇದ್ಬಿಡ್ಬಾರ್ದು ಅಂತ ಹೇಳ್ತಾರೆ. ಏನೋ ಸಾಲದು ಹೀಗಿದೆಯಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಸುಮ್ಮನೆ ಇದ್ಬಿಡ್ತಾರ. ಭಗವಂತನ ಗುಣ ಮಾಡದೇ ಇರ್ತಾರೆ. ಅಯ್ಯೋ ನನ್ಗೆ ಸರಿಯಾಗಿ ಬರೋದಿಲ್ಲಪ್ಪ ನಾಚಿಕೆ ಮಾಡ್ಕೊಂಡು ಸಂಗೀತ ಅಭ್ಯಾಸನೇ ಮಾಡದೆ ಹೋದ್ರೆ ಸಂಗೀತ ಹೇಗ್ ಬರುತ್ತೆ ಹೇಳಿ. ಸಂಗೀತ ಹಾಡ್ತಾ ಹಾಡ್ತಾರೆ, ಆಗ ಹೇಳ್ತಾ ಹೇಳ್ತಾ ಹಾಡುಗಳು ಬರ್ತಾ ಇರತ್ತೆ. ಅಯ್ಯೋ ನಾವು ಬರೋದಿಲ್ಲಪ್ಪ ಯಾರಾದ್ರೂ ಒಂದು ಹಾಡು ಹೇಳ್ರಿ ಅಂದ್ರೆ ನಾಚ್ಗಳು. ಹಿಂದಿನ ಕಾಲದಲ್ಲೆಲ್ಲ ಇತ್ತು, ಯಾರಾದ್ರೂ ಬಂದ್ರೆ ಮನೆಗೆ ಒಂದು ಹಾಡು ಹೇಳಿ ಅಂತ ಹೇಳೋರು. ಹಾಡು ಹೇಳಿದ್ಮೇಲೆ ಅರ್ಶನ ಕುಂಕುಮ ಕೊಡೋರು. ಎಲ್ಲ ಹೋಯ್ತು ಬೆಳಿಗ್ಗೆ ಬಂತ ಎಲ್ಲ ಮಫೆ ಊಟ ಬಂದಿತ್ತಾರ ಬಂದ ತಕ್ಷಣ ಹೇಗೆ ಕೊಟ್ಟು ಕಳ್ಸೋದು ಅಂತ ನೋಡ್ತಾ ಇರ್ತೀವಿ. ಎಲ್ಲ ಬಾಗಿಲಲ್ಲೇ ಇಟ್ಟಿರ್ತೀವಿ. ಕುಂಕುಮ ಕೊಟ್ಬಿಟ್ಟು ಹೋಗ್ತಾ ನಾನು ಪ್ಯಾಕೆಟ್ ತಗೊಂಡು ಹೋಗಿ ಎಲ್ಲಾನು ಶಾರ್ಟ್ ಕಟ್ ಮಾಡ್ಕೊಂಡು ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಎಲ್ಲ ಬುದ್ಧಿವಂತರು, ಎಲ್ಲಕ್ಕಿಂತ ನಾವೇ ಬುದ್ಧಿವಂತರು ಅಂತ. ಆತರ ಇಲ್ಲಿ ಈ ಆಳವಂತ ಹೇಳಿದ ಅವರು ಕೂಡ ಅಂತಾರೆ ನಿಶ್ಚಯವಾಗಿ ಆ ತತ್ವನ ಹೊಗಳಕ್ಕೆ ನಾನು ಕವಿತಾ ಸಾಮರ್ಥ್ಯ ಸಾಲದು ಅಂತಾರೆ. ಪಳಿಪೋನ್ ನಾವೇನು ಹೊಗಳಿಕೆ ಅಂತ ಹೇಳ್ತಾ ಇದ್ರೆ ಅದು ವ್ಯತಿರಿಕ್ತವಾಗಿ ಬಿಡತ್ತಂತೆ. ಯಾಕಂದ್ರೆ ಸಾಲದೇ ಸಾಲದು ಆಬ್ಜೆಕ್ಟಿವ್ಸ್ ಆಸಿಮಿಲೀಸ್ ಏನ್ ತೊಂದರೆ ಉಪಯೋಗಿಸಿ ಅವರನ್ನ ಹಾಡಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಸುಮ್ಮನೆ ಇದೆಲ್ಲ ಸುಮ್ಮನೆ ಇದ್ರೇನೆ ವಾಸಿ, ಹೇಳಕ್ಕಿಂತ ಸುಮ್ಮನೆ ಇದ್ರೇನೆ ವಾಸಿ ಅಂತ ಹೇಳಿದ್ರೆ ಅದು ಪರವಾಗಿಲ್ವಾ ಅಂತ ಹೇಳಿದ್ರೆ ಮರಿ ಎನ್ನುವುದಕ್ಕೂ ಅರ್ಥ ಮಾಡ್ತಾರೆ. ಅಂದ್ರೆ ಅವನನ್ನು ಶ್ರೇಷ್ಠ, ಅವನಿಗೆ ಎಂತ ಗುಣ, ಅವನಿಗೆ ಎಷ್ಟು ಶ್ರೇಷ್ಠ ಅಂತ ಕೂಡ ತಿಳಿಯಿದೆ.
ಅವನ ಬಗ್ಗೆ ಹೇಳಕ್ ಹೊಟ್ಟೋಗಿದೀವಿ. ಅದು ಒಂದು ಶ್ರಮ. ಅದಕ್ಕೆ ಅದು ಅಗೌರವ ಪಡಿಸಿದಂತಾಗತ್ತಲ್ಲ ಭಗವಂತನನ್ನ. ಒಂದು ವೇಳೆ ಸರಿ ಹಾಗಿದ್ರೆ ಸುಮ್ಮನೆ ಬಿಡೋಣ, ಏನು ಹೇಳೋದೇ ಬೇಡವಾ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ. ಒಂದ್ ವೇಳೆ ನೆನೆದೇ ಇದ್ರೆ ಅದು ಕೂಡ ಅಗೌರವ ಪಡಿಸಿದಂಗೆ ಆಗುತ್ತೆ. ಭಗವಂತ ಅಷ್ಟು ದೊಡ್ಡವನು, ಅವನನ್ನ ಉಪಕಾರ ಸ್ಮರಣೆ ಕೂಡ ಮಾಡದೆ ಅವನನ್ನು ನೆನೆದೇನೆ ಇದ್ರೆ ಬಿಡಪ್ಪ ನಾನು ಏನು ಮಾಡೋದಿಲ್ಲ, ನನ್ನ ಪಡೆದ ನಾನು ಇರ್ತೀನಿ ಅಂತ ಯಾವಾಗ್ಲೂ ಭಗವಂತನ ಯೋಚನೆ ಮಾಡ್ದೆ ಹೋದ್ರೆ ಸರಿನಾದ್ರೆ ಅದು ಕೂಡ ಅವನನ್ನ ಅಗೌರವ ಪಡಿಸಿದಂಗೆ ಆಗುತ್ತಂತೆ. ಮಾನಸಿಕವಾಗಿ ಅಪಚಾರ ಮಾಡುವುದನ್ನು ಬಿಡಬೇಕು ಮೊದಲು. ಯಾವಾಗ್ಲೂ ಅಷ್ಟೇ, ಏನ್ ಮಹಾ ಇದೆ ದೇವ್ರು, ಇವ್ರು ಏನ್ ಮೋಕ್ಷ ಕೊಟ್ಬಿಡ್ತಾರ ಅಂತ ನಿಮಗೆ ನಂಬಿಕೆ ಇಲ್ಲದ್ರೆ ಬೇಡ, ನಂಬಿಕೆ ಇರೋದನ್ನ ಕೆಡಿಸ್ಬೇಡಿ. ಇದು ತುಂಬಾ ಮುಖ್ಯ ಆಯ್ತು. ಯಾವಾಗ್ಲೂ ಅಷ್ಟೇನೆ, ನಾವು ಹಾಳಾಗೋದಿಲ್ಲೇ ಸುತ್ತ ಇರೋರ್ನು ಹಾಳು ಮಾಡ್ಬಿಡ್ತೇವೆ. ಇದರಲ್ಲಿ ಏನ್ರಿ 1 ನಿಮಿಷಕ್ಕೆ ಅದೇನು ಶರಣಾಗತಿ ಮಂತ್ರ ಅಂತ ನಮಸ್ಕಾರ ಮಾಡಿದ್ರೆ ಮೋಕ್ಷ ಸಿಕ್ಬಿಡುತ್ತಾ? ಹೋದವ್ರು ಹೇಳಿದಾರ, ನೋಡ್ದು ವಾಟ್ಸಪ್ ಅಲ್ಲಿ ಪಿಕ್ಚರ್ ಕಳಿಸಿದಾರ ಅಂತ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರಗಳನ್ನ ಕೊಡಕ್ಕಾಗೋದಿಲ್ಲ. ನೀವು ಹೋಗೇ ನೋಡ್ಬೇಕು, ನೀವು ಹೋಗಿ ನೋಡ್ಬೇಕು ಅಂದ್ರೆ ಸಾಯಿರಿ ಅಂತ ಅರ್ಥ. ನೀವು ಸತ್ತು ಹೋಗಿ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಅಂತ. ಶರಣಾಗತಿ ಮಾಡ್ಕೊಳ್ಬೇಕಾದ್ರೆ ಭಾಗಸ ಪಾಪ ಹೇಳಿದೀನಿ ಇದನ್ನ ಹಿಂದೆ ಕೂಡ. ಅವನ ಮಠದಲ್ಲಿ ಕೇಳುವಂತೆ ಅವನು ಏನಕ್ಕೆ ಪಂಡಿಟ್ಕೆಂಡ ಪ್ರಪತ್ತಿ ಪಂಡಕೆಂಡ ಸ್ವಾಮಿ ಎನ್ನ ಪಂಡಿಟಿಂಗ ಅಂತ ಮಾಡಿದೀನಿ, ಮೋಕ್ಷಕ್ಕೆ ಹೋಗ್ಬೋದು. ಅವ್ರು ಕುಡಿಯೋದು ಗಂಜಿ, ಹಂಗೆ ಗಂಜಿ ಸಿಗತ್ತ ಅಲ್ಲಿ ನನಗೆ ಕುಡಿಯೋಕೆ ಅಂತ ಕೇಳಿದ್ನ. ಹಣ್ಣೆ ಸಿಗತ್ತೆ, ಹೋಗು ಸುಮ್ಮನೆ ಅಂದ್ರು. ಯಾಕಂದ್ರೆ ಅಯ್ಯೋ ಇಷ್ಟಕ್ಕೆ ಇಲ್ಲಿ ಗಂಜಿಗೆ ಈಗ ಪದಾರ್ಥ ಇದೆಯಲ್ಲ ಇದು, ಅಲ್ಲಿ ಎಂಥ ಒಂದು ಸೌಖ್ಯ ಇದೆ ಅಂತ ಗೊತ್ತಿಲ್ಲ ಇದಕ್ಕೆ, ಎಲ್ಲ ಹಣ್ಣೆ ಸಿಗತ್ತೆ, ಹೋಗು ಏನು ಯೋಚನೆ ಮಾಡೋಣ ಅಂತ ಹೇಳಿದಂತೆ ಆಚಾರ್ಯ. ಅದಕ್ಕೆ ಅದಕ್ಕಿಂತ ಆ ಪ್ರಯತ್ನವನ್ನು ಮಾತ್ರ ನಾವು ಕೇಳಿದ್ರು. ಅದಕ್ಕೆ ಹೇಳ್ತಾರೆ ಬೇಡ, ನಾವು ಚಿಕ್ಕ ಹೇಳ್ಬಾರ್ದಾಗಿತ್ತ. ನಾರಾಯಣ, ದಾಮೋದರ, ಶ್ರೀಕೇಶ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳನ್ನು ಕೇಳಿಸ್ಬೇಕಾಗಿತ್ತು. ತಂದೆನ ಪಿರವಿ ಪಿರಂದನ ಪುಣ್ಯಮ್ಯ ಉಡಯೋ ಅನ್ಕೊಂಡು ಏನ ಗೋವಿಂದ ಅಂತ ಹೇಳ್ಬಿಟ್ಟಲ್ಲ, ಗೋವುಗಳ ರಕ್ಷಕ. ಸುಲಭವಾಗಿದೆ, ಆ ಹೆಸರು ಹೇಳ್ಬಾರ್ದಾಗಿತ್ತೇನೋ ಅಂತ ಹೇಳಿದ್ರೆ ಇನ್ನು ಅದೇ ತರ ಶೀರಲ್ ನೀತಿ ವಿನಯೋ. ನೀನ್ ಆತರ ನಮ್ಮ ಮೇಲೆ ಕೋಪಿಸ್ಕೋಬೇಡಪ್ಪ. ಎಂಗಳ್ ಮಾಲ್ ಕಂಡ ಇವ ಎಲ್ಲವನ್ನು ಭ್ರಮೆ ಅಂತ ಅನ್ಕೊಳ್ತಾರೆ ಇವರು. ಹೇಗೆ ಅಂದ್ರೆ ಅಯ್ಯೋ ನಾವು ಹೋಗಿ ದೊಡ್ಡ ತತ್ವವನ್ನ ಆಡೋದು, ಹಾಡ್ದೇನೂ ಇರೋದು, ಹಾಡದೆ ಇರೋದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬಾ ಕನ್ಫ್ಯೂಸಿಂಗ್ ಆಗಿದೆಪ್ಪ ಅಂತ ತಾನೇ ಹೇಳ್ಕೊಡ್ತಾರೆ. ನಾವು ಇವಾಗ ಅರ್ಥ ಹೇಳಿದ್ದು ಹೆಚ್ಚು ಕಡಿಮೆ ಹಾಗೆ ಕನ್ಫ್ಯೂಸಿಂಗ್ ಆಗೇ ಇದೆ. ಯಾಕಂತ ಹೇಳಿದ್ರೆ ಈ ಪದ್ಯದಲ್ಲೇ ಹಾಗೆ ಇದೆ. ಶುರುವಿನಲ್ಲಿ ಹೇಳ್ತಾರೆ ಹಾಡಕ್ಕೆ ಅಂತ ಹೊರಟ್ವಿ, ಹಾಡಿದ್ ಸರಿ ಇಲ್ಲ ಅಂತ ಗೊತ್ತಾಯ್ತು, ಹಾಡಿದ್ದೆ ಹೊಗಳಿಕೆನೇ ಅಲ್ಲ ಅಂತ ಗೊತ್ತಾಯ್ತು, ತೆಗಳೋ ತರ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ನಿಲ್ಲಿಸ್ಬೋಣ ಅಂತ ಇದೀನಿ, ಬೇಡಪ್ಪ ಇನ್ನು ಹಾಡೋದೇ ಬೇಡ ಅಂತ. ಹಾಗಾದ್ರೆ ಭಗವಂತನಿಗೆ ಇಷ್ಟ ಆಗತ್ತೆ ಅಂದ್ರೆ ಖಂಡಿತ ಇಷ್ಟ ಆಗಲ್ಲ. ಸುಮ್ಮನೆ ಹಾಗೆ ಇಟ್ಟು ಬಿಡ್ಬಾರ್ದು ಅಂತ ಅದನ್ನು ಹೇಳ್ತಾರೆ. ಇಟ್ಕೋಗಿಸ್ಕೊಂಡ್ಬಿಡ್ಬೇಡ, ಹೀಗೆಲ್ಲ ಮನಸ್ಸಲ್ಲಿ ಅನ್ಕೊಂಡು ಇನ್ನೇನು ಹಾಡೋದು, ಇನ್ನೇನು ಎಷ್ಟು ಹಾಡೋದು ಅಂದ್ರೆ ಇನ್ನೊಂದು ಹಾಡೋದು ಕೂಡ ಹಾಗೆ ಬರುತ್ತೆ. ನಾನು ಅಡಿಗೆ ದಾಸನ್ ಅಂತ ಹೇಳಿದೆ, ನೀನೇನ್ ಬರಲಿಲ್ಲ, ಬಂದು ಆಯ್ತು ನಾನು ನಿನ್ನ ಸ್ವೀಕಾರ ಮಾಡಿದೆ ಅಂತ ಹೇಳಿಲ್ಲ, ಬಿಟ್ಬಿಡ್ತೀನಿ ಬಿಡು, ನೀನ್ ದಾಸ ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಚಾಲೆಂಜ್ ಮಾಡ್ತಾರೆ. ಇವೆಲ್ಲ ಯಾರಿಗೆ ಸಾಧ್ಯ ಅಂದ್ರೆ ಆಳುವ ಮಟ್ಟಕ್ಕೆ ಹೋಗಿ ಅವ್ರು ಹೇಳಿದ್ರೆ ಮಾತ್ರನೇ ಸಾಧ್ಯ. ಅದನ್ನ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಮಾನಸಿಕವಾಗಿ ಅಪಚಾರ ಪಡ್ಬೇಡಿ ನೀವು. ಯಾಕೆ ಅಂತ ಹೇಳಿದ್ರೆ ವಿಷಯ ವೈಲಕ್ಷಣ್ಯ ತಿಳಿಯದೆ ಸ್ತುತಿಸಲು ಹೋದ್ರೆ ಕಷ್ಟ. ಹೌದು, ಒಪ್ಕೊಳ್ತೀವಿ, ಅದಕ್ಕೆ ಓದೋದು ತಪ್ಪು ಅಂತ ಹೇಳಿ ತನಗೆ ವಿಷಯ ವೈಲಕ್ಷಣ್ಯ ತಿಳಿದು ಹಾಡಕ್ಕೆ ಹೋಗ್ಬೇಕಾಗಿತ್ತು. ಅಂದ್ರೆ ಪ್ರಯತ್ನ ಮಾತ್ರ ಕೈ ಬಿಡ್ಬಾರ್ದು. ಯಾವಾಗಲೂ ಒಂದ್ಸತಿ ಹೇಳಿದಿರಾ ಸರಿಯಾಗಿ ಹೇಳಿಲ್ಲ, ಅವ್ರು ಇನ್ನೊಂದ್ಸತಿ ಮತ್ತೆ ಪ್ರಯತ್ನ ಪಟ್ಟಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನೊಂದ್ಸಲ ಓದ್ಕೊಂಡು ಮತ್ತೆ ಹೋಗಿ ಹೇಳಿದಾಗ ಅವಾಗ ಸರಿಯಾಗಿ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇದಕ್ಕಾಗಿ ನಾನು ಫಸ್ಟೇ ಹೇಗೇಗೋ ಹೇಳ್ಬಿಟ್ಟೆ, ಅದಕ್ಕೆ ನೀನ್ ಕೋಪಿಸ್ಕೊಬೇಡ, ಶೀರಲ್ಲಿ ಬೇಡ, ನೀನ್ ಕೋಪಿಸ್ಕೊಬೇಡ, ನಾನು ಸರಿಯಾಗಿ ಅಭ್ಯಾಸ ಮಾಡಿ ಬರ್ತೀನಿ, ನಿನ್ನ ಹತ್ರ ನೀನು ವಿಷಯ ಚೆನ್ನಾಗಿ ತಿಳ್ಕೊಂಡು ನಿನ್ನ ಹಾಡಕ್ಕೆ ಬರ್ತೀನಿ ಅನ್ನೋ ತರ ಈ ಪದ್ಯದಲ್ಲಿ ಹೇಳ್ತಾರೆ. ಇವೆಯಂದ್ರೇನಲ್ಲ இவையன்றேனல்ல இவையன்றே தீய இவையன்றே தீய இவையன்று இவை அறிவனேலும் இவையன்று இவை அறிவனேலும் இவையெல்லாம் என்னால் அடைப்பு நீக்கு இவையெல்லாம் என்னால் அடைப்பு நீக்கு உண்ணாது இறையவனே
பொன்னாது இறையவனே என்னால் செய்யல் பாலது என்னால் செயற்பாலது என் இவையென்றே நல்ல இவையென்றே தீய இவையென்று இவையறிவனேலும் இவையெல்லாம் என்னால் அடைப்பு நீக்கு ஒண்ணாதிரையவனே என்னால் செய்ய பாலது இவையன்றே நல்ல இவையன்றே தீய இவையென்று இவை அறிவனேலும் இவையெல்லாம் என்னால் அடைப்பு நீக்கு ஒண்ணாது இறையவனே என்னால் செயற்பாலது என் ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಇವಾಗ 2 ಪದ್ಯ ಆಯ್ತಲ್ಲ, 2ನೇ ಪದ್ಯ ಆದ್ಮೇಲೆ ಎಲ್ಲರಿಗೂ ಹೆಚ್ಚು ಕಡಿಮೆ ಒಂಥರ ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಬರ್ತದೆ. ಏನ್ ಹೇಳಕ್ ಕೊಟ್ಟಿದಾರೆ ನಮ್ಮ ಮಾಡೋರು, ಏನು ಹೇಗೆ ಸ್ತೋತ್ರ ಮಾಡ್ಬೇಕು ಮಾಡ್ಬಾರ್ದು, ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂತ ಒಂದು ಅನುಮಾನ ನಮ್ಮ ಮನ್ಸಲ್ಲಿ ಬರುತ್ತೋ ಇಲ್ವೋ, ಅದನ್ನ ಇಲ್ಲೂ ಹೇಳ್ತಾರೆ. ಯಾವ್ದು ಒಳ್ಳೇದು ಇವೆಯೇನ್ರಿ ಎಲ್ಲ ಸರಿಯಾಗಿ ಹೇಳಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇದು ಹೇಳ್ಬೇಕಾ ಅಂತ ಹೇಳಿದ್ರೆ ಇದು ಒಳ್ಳೇದಾ ಇದು ಕೆಟ್ಟದ್ದಾ ಅಂತ ಗೊತ್ತಿಲ್ವಂತೇವೆ. ಇವೆಯೇನ್ರೆ ಇವೆಯರಿವನೇನು, ಅದು ಏನು ಅಂತಾನೆ ಸರಿಯಾಗಿ ಗೊತ್ತಲ್ಲ. ಇದು ಒಳ್ಳೇದು ಇದು ಕೆಟ್ಟದ್ದು ಅನ್ನೋ ಬರ್ಬೇಕಾದ್ರೆ ಇದು ಒಳ್ಳೇದಾ ಇದು ಮಾಡ್ಬೇಕಾ ಅಂತ, ಮಾಡ್ಬಾರ್ದ ಸುಮ್ನಿರ್ಬೇಕಾ ಅಂತ, ಸುಮ್ನಿದ್ರೆ ಪರವಾಗಿಲ್ವಾ ಅಂತ, ಯಾರು ಏನು ಅನ್ಕೊಳಲ್ವಾ ಅಂತ, ಇದೆಲ್ಲ ಒಂದು ಮನಸ್ಸಲ್ಲಿ ಅವ್ರಿಗೆ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ವ್ಯಕ್ತವಾಗಿ ಅವ್ರ ಹಾಡಲ್ಲಿ ತೋರಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕೀಗ, ಅದಕ್ಕೆ ಸುಮ್ಮನೆ ಇರಲು ಆಗ್ತಾ ಇಲ್ಲ. ಸರಿ ಏನೋ ಸರಿಯಾಗಿಲ್ಲಪ್ಪ, ಏನೋ ಹಾಡೋದೇ ಬೇಡ ಸುಮ್ಮನೆ ಇರ್ಬೇಡ ಅಂದ್ರೆ ಅದು ಆಗ್ತಾ ಇಲ್ಲ ಅಂತ. ಭಗವಂತನ ವಿಷಯ ಎಷ್ಟು ಚೆನ್ನಾಗಿದೆ, 4 ಜನಕ್ಕೆ ಗೊತ್ತಾಗ್ಬೇಕು. ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ. ಅಶಕ್ತನಾದರೂ ಕೂಡ ತನ್ನ ಕೈಲಾದಷ್ಟು ಹಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತೆ. ಯಾಕಂದ್ರೆ ಯಾಕೆ ಅವ್ರ ಬಗ್ಗೆ ಹಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಭಗವಂತ ಸ್ವತಂತ್ರ, ಅವನು ಸ್ವತಂತ್ರ, ಅವನ ಶಕ್ತಿ ಸಾಮರ್ಥ್ಯಗಳು ಎಲ್ಲ, ಅವನ ಭಗಗಳು ಎಲ್ಲ ಅವನ ಅಪ್ರಮೇಯ, ಅವನಿಗೆ ಯಾರು ಸಮನೇ ಇಲ್ಲ, ಅವನಿಗೆ ಅಧಿಕರೂ ಯಾರು ಇಲ್ಲ. ಹೀಗಿರ್ಬೇಕಾದ್ರೆ ಅವನ ಗುಣಗಳನ್ನೆಲ್ಲ ಸುಲಭವಾಗಿ ಏನ್ ತಾನೇ ಮಾಡೋಕ್ಕಾಗತ್ತೆ. ನಾವು ಹೆಂಗೆ ಎಷ್ಟೇ ಯಾರೇ ಏನ್ ಹೇಳಿದ್ರು ಮುಗ್ಸಕ್ಕೆ ಅಂತಲ್ಲ ಆಗೋದಿಲ್ಲ, ಏನ್ ತಾನೇ ಮಾಡೋಕ್ಕಾಗತ್ತೆ ಅಂತ. ಅದಕ್ಕೆ ಭಗವಂತ ಹೇಳ್ತಾನಂತೆ, ನೀನ್ ಏನು ಮಾಡ್ಬೇಡ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಬಿಡ ಏನ್ ಮಾಡ್ಬೇಕು ಅಂದ್ರೆ, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಪಾಡಕ್ ನೀನೇನೋ ಮಾಡ್ಕೊಂಡು ಹೋಗು, ನೀನ್ ಅದ್ ಮಾಡ್ಬೇಕಾಗಿರೋ ನಿನ್ ಡ್ಯೂಟಿ. ಫಲಾಪೇಕ್ಷೆ ಇಲ್ಲದೆ ಮಾಡು. ಏನ್ ಮಾಡ್ತೀವಿ ಅದನ್ನ ಫಲಾಪೇಕ್ಷೆ ಇಲ್ಲದೆ ಮಾಡು. ಫಲ ಎಲ್ಲಿ ಬಂದ್ರೆ ನನಗೆ ಸೇರ್ಬೇಕು, ನೀನ್ ಮಾಡಿದ ಕರ್ಮಕ್ಕೆ ಎಷ್ಟು ಬಂದು ಸೇರ್ಬೇಕು, ಅದು ತಾನಾಗೇ ಬಂದು ಸೇರತ್ತೆ ಅಂತ ಹೇಳ್ತಾರೆ. ಹಾಗೆ ಅದರಲ್ಲೇ ಇನ್ನೊಂದು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಕೂಡ ಅಷ್ಟೇ 65ನೇ ಶ್ಲೋಕದಲ್ಲಿ ಭಕ್ತೋ ಮಧ್ಯಾಜಿ ನಮಸ್ಕರೋ ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ನೀನೇನು ಬೇಡ, ಒಂದೇ ಸಮಚಿತ್ತವಾಗಿ ಇಟ್ಕೊಂಡು ಮನಸ್ಸಲ್ಲಿ ನನ್ನನ್ನೇ ನೀನು ಮಧ್ಯಾಜಿ ನಮಸ್ಕರು, ನನ್ನನ್ನೇ ನಮಸ್ಕಾರ ಮಾಡು, ನನಗೆ ಶರಣಾಗತಿ ಮಾಡ್ಕೋ. ಮಾಮೇ ವೈಶ್ಯತಿ ಸತ್ಯಂತೆ, ನಿಜವಾಗ್ಲೂ ನಾನು ಬಂದು ನಿನಗೆ ಅನುಗ್ರಹ ಮಾಡ್ತೇನೆ. ಪ್ರತಿಜಾನೇ ಪ್ರಿಯೋಸಿಮೆ, ನೀ ನನಗೆ ಪ್ರಿಯನಾಗ್ತೀಯ, ನನ್ನ ಹತ್ರಕ್ಕೆ ಬಂದು ನೀನ್ ಸೇರ್ಕೊಳ್ತೀಯ ಅಂತ ಅಲ್ಲೂ ಒಂದು ಪ್ರಾಮಿಸರಿ ನೋಟೇ ಇದೆಲ್ಲ. 18ನೇ ಅಧ್ಯಾಯದಲ್ಲೆಲ್ಲ ಫಲಗಳನ್ನ ಹೇಳ್ಕೊಂಡು ಪ್ರಪತ್ತಿ ಮಾಡಿದವ್ರಿಗೆ ಹೇಗೆ ಮಾರ್ಗ ಅನುಕೂಲ ಏನಾಗತ್ತೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದ್ದಾನೆ. ಅದೇ ತರ ಇಲ್ಲಿ ಇವರು ಶಯ್ಯಪಾಲದೆ, ನನ್ನ ಕೈಲಿ ಏನ್ ತರ ಆಗತ್ತೆ, ಹಾಗಾದ್ರೆ ಏನ್ ಮಾಡಕ್ಕಾಗತ್ತೆ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇದನ್ನ ಹೇಳ್ತಾರೆ. ಆ ಉತ್ತರವಾಗಿ ಇದು ಭಗವದ್ಗೀತೆನಲ್ಲಿ ಹೇಳಿದ್ದನ್ನ ಇಲ್ಲಿ ಹೇಳ್ಕೊಳ್ಬೇಕು. ನಮ್ಗೆ ನಾವು ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕು, ಅದ್ರಲ್ಲಿ ಯಾವ್ದು ಚ್ಯುತಿ ಇಲ್ಬಾರ್ದು. ಅಯ್ಯೋ ಅದೇನೋ ಅಷ್ಟು ದೊಡ್ಡವನು ಅಂತಾರೆ, ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ, ಏನಿಲ್ಲ ಬಿಟ್ಬಿಟ್ರಿ ಸುಮ್ಮನೆ, ಹಂಗೆ ಆ ಪೂಜಾ ರೂಪ ಆಗುತ್ತೆ ಗಿಲೆಬೇಡಿ ಅಂತ ಹೇಳಿದ್ರೆ ಅದು ಓಕೆನಾ ಅಂತ ಹೇಳಿದ್ರೆ ಅದು ಓಕೆ ಅಲ್ಲ. ನಿಮ್ಮ ಪ್ರಯತ್ನ ನೀವು ಬಿಡಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಪ್ರಯತ್ನ ನೀವು ಬಿಡಬಾರ್ದು. ಅವನಿಗೆ ಗೊತ್ತು ಏನ್ ಫಲ ಕೊಡ್ಬೇಕು, ನೀವು ಯಾವ ಮಟ್ಟದಲ್ಲಿ ಇದ್ದೀರಾ, ನಿಮ್ ಮನ್ಸಲ್ಲಿ ಆಳದಲ್ಲಿ ಏನ್ ಭಕ್ತಿ ಇದೆ ಅಂತ ಅವ್ರಿಗೆ ಗೊತ್ತು. ಅದನ್ನ ನೋಡಿ ಅವನು ಅನುಗ್ರಹ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ಅವನನ್ನ ಸ್ತುತಿಸದೆ ಮಾತ್ರ ಇರೋಕ್ಕಾಗೋದಿಲ್ಲ, ಅದನ್ನ ಹೇಳ್ತಾರೆ. ಮಾಂ ನಮಸ್ಕರು ಅಂತ ಹೇಳಿದ್ರೆ, ನನ್ನನ್ನೇ ನಮಸ್ಕಾರ ಮಾಡು ಅಂತ ಹೇಳಿದ್ವಲ್ವ, ಅವ್ನು ಹೇಳಿದಾನೆ, ಅವ್ನ ಇನ್ಸ್ಟ್ರಕ್ಷನ್ಸ್ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಮುಂದಿನ ಇವರು ನಮ್ಮ ಮಾಡುವರು ಅದೇ ತರ ಹೇಳ್ಕೊಳ್ತಾರೆ. ಹೋಗೋಣ. என்னில் மிக புகழார்
எண்ணின் மிகு புகழார் யாவரே பின்னையும் யாவரே பின்னையும் மற்றெண்ணில் மிகு புகழே யானல்லால் மற்றெண்ணில் மிகு புகழேன் யான் அல்லால் என்ன கருஞ்சோதி கண்ணன் என்ன கருஞ்சோதி கண்ணன் கடல் புரையும் சீலன் கடல் புரையும் சீல பெரும் ஜோதிக்கென் நெஞ்சாள் பெத்து பெருஞ்சோதிக்கு என் நெஞ்சு ஆள் பெற்று என்னில் மிகு புகழான் யாவரே பின்னையும் மத்தெண்ணில் மிகு புகழே யானல்லால் என்ன கரும் ஜோதி கண்ணன் கடல் புரையும் சீலன் பெரும் ஜோதிக்கென் நெஞ்சு ஆள் பெத்து எண்ணின் மிகு புகழார் யாவரே பின்னையும் மற்றெண்ணில் மிகு புகழேன் யான் அல்லால் என்ன கருஞ்சோதி கண்ணன் கடல் புரையும் சீல பெருஞ்சோதிக்கு என் நெஞ்சு ஆள் பெற்று. ಭಗವಂತನನ್ನ ಯಾಕೆ ಹೊಗಳೋದು ಅಥವಾ ಹಾಡೋದು ಯಾಕೆ ಕಷ್ಟ ಅಂತ ಹೇಳಿದ್ರೆ ಅವನ ಸ್ವರೂಪನೇ ಕಾರಣ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅವನ ನಿರತಿಶಯವಾದ ಗುಣಗಳು ಮತ್ತು ಸ್ತುತಿಸದೆ ಇರಕ್ಕೆ ಆಗದೆ ಇರಲ್ಲ, ಸ್ತುತಿಸದೆ ಇರಕ್ಕೆ ಆಗೋದೇ ಇಲ್ಲ. ಹಾಗೆ ಸುಮ್ಮನೆ ಇದ್ಬಿಡ ಅಂತೂ ಆಗಲ್ಲ. ಸ್ತುತಿಸೋಣ ಅಂತ ಹೇಳಿದ್ರೆ ಅವನ ಬಕಗಳು ಯಾವುದು ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಒಂದಕ್ಕಿಂತ ಒಂದು ಹೆಚ್ಚಾಗಿದೆ. ಅವುಗಳನ್ನೆಲ್ಲ ಆಶ್ರಿತಗೋಸ್ಕರನೇ ಅವರ ರಕ್ಷಣೆಗೋಸ್ಕರನೇ ಅವನು ಉಪಯೋಗಿಸೋ ಗುಣ ಇದೆಯಲ್ಲ, ಆ ನೈರ್ಘಣ್ಯ ಗುಣಗಳೆಲ್ಲ ಭಗವಂತನದ್ದು ಹೇಳಿ ನಾವು ಹೋಗ್ಲಕ್ಕೆ ಆಗೋದಿಲ್ಲ. ಒಂದು ಪರಜ್ಯೋತಿ ಸ್ವರೂಪನಾದ ಭಗವಂತ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಏನ್ ಒಳ್ಳೇದು ಮಾಡ್ಲಿಕ್ಕೆ ಸದಾ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಇದಾನಲ್ಲ, ಹಾಗೆ ಅವನಿರ್ಬೇಕಾದ್ರೆ, ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮಾಡ್ಬೇಕಾಗಿತ್ತಾನೆ ಏನು ಅಂತ ಹೇಳಿದ್ರೆ, ಇವಾಗ ಆಳ್ವಾರೆ ಹಂಗ ಹೇಳ್ಬಿಟ್ರಪ್ಪ ನಾವು ಏನು ಸ್ತುತಿಸೋದೇ ಬೇಡ ಅಂದ್ರೆ ಅವಾಗ ಏನಾಗತ್ತೆ? ಆಳ್ವಾರೆ ಹೋಗ್ತಿದ್ರೆ ಬೇರೆ ಯಾರೋ ಹೋಗ್ತಾರೆ, ಪ್ರಪಂಚ ಜನ ಕೂಟಸ್ಥರು ಅವ್ರು ಹೋಗ್ತಿದ್ರೆ ಯಾರು ಹೋಗ್ತಾರೆ, ಅದು ಸರಿ ಇಲ್ಲ, ಬೇರೆ ಯಾರು ಹತ್ರ ಹೋಗೋದಿಲ್ಲ. ಅದಕ್ಕೆ ಆಳ್ವಾರ ಸುಲಭವಾಗಿ ಸ್ತುತಿಸಿ ಸಂತೋಷವಾಗಿದ್ರೆ ಪರವಾಗಿಲ್ಲಪ್ಪ, ಯಾರೋ ಹೋದ್ರು, ಭಗವಂತನ ಗುಣ ಹಾಡಿದ್ರು, ಪ್ರಯೋಜನ ಪಡ್ಕೊಂಡ್ರು, ಅವ್ರಿಗೆ ಸೌಖ್ಯವಾಗಿದೆ ಅಂತ ಅವ್ರ ಹಿಂದೆ ಒಂದು 4 ಜನ ಬರ್ತಾರೆ. ಇದನ್ನೇ ಅವ್ರು ಕೂಡ ಕೇಳ್ತಾರೆ ಭಗವಂತನ, ಏನೇ ಹೋದ್ರಿ ನೀವು ಆ ರಾಮಾಯಣದಲ್ಲಿ ಒಂದು 14 ವರ್ಷ ಕಾಡಲ್ಲೆಲ್ಲ ಓದಾಡ್ಕೊಂಡು ಮಾಡ್ಕೊಂಡು ಒಬ್ರು 4 ಬರಲಿಲ್ಲ. ಕೃಷ್ಣಾವತಾರದಲ್ಲಂತೂ ಕಳ್ಳ ಸುಳ್ಳ ಅಂತೆಲ್ಲ ಬಯಸ್ಕೊಂಡು ಮೋಕ್ಷಕ್ಕೊಂದು 4 ಜನನೂ ಬರ್ಲಿಲ್ಲ. ಅದೇ ನೋಡಿ ಆ ರಾಮಾನುಜರು ಹೋದ್ರು, ಹೋಗಿ ಎಷ್ಟು ಚೆನ್ನಾಗಿ ಅವ್ರು ಹೋಗಿದ ತಕ್ಷಣ ಪೊಲಿಗೆ ಕೋಡಿದ್ರೆ ಅಲ್ಲೊಳ್ಳೆ ಶ್ರಾಮ ಬರ್ತಾ ಇದ್ದಾರೆ. ಹಾಗೆ ನಮ್ಮಾಳ್ವಾರ ಹಾಡಿದ್ರು, ಹಾಡಿ ಸ್ತುತಿಸಿದ್ರು, ಅವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಅವ್ರ ಹಿಂದೆ ಒಂದಷ್ಟು ಜನ ಹೋಗ್ತಾರೆ. ಅದೇ ಮಾಡ್ಬೇಕು. ಹೀಗಾಗಿ ಭಗವಂತನನ್ನ ಅನುಭವಿಸಿ ಆನಂದಿಸ್ಬೇಕು, ಅದನ್ನ ಹೇಳ್ತಾರೆ. ಭಗವಂತನನ್ನ ನಮ್ಗೆ ಎಟ್ಕಲ್ಲ ಇದೆಲ್ಲ ಕೆಲವು ಮಾಡ್ತಾರೆ, ಅಯ್ಯೋ ಆಗೋದಿಲ್ಲ ರೀ ಕೃಷ್ಣ ಜಯಂತಿಗೆ ಅಷ್ಟೊಂದು ವೆರೈಟಿ ತಿಂಡಿ ಮಾಡ್ಬೇಕ, ನಾನು ಅಂಗಡಿ ತಗೊಂಡ್ಬಂದ್ಬಿಡ್ತೀನಿ ಅಂತಾರೆ. ಅಯ್ಯೋ ನಾನೇನ್ ಮಾಡಪ್ಪ, ಕೃಷ್ಣನ್ಗೆ ಅವಲಕ್ಕಿ ತಾನೇ ಇಷ್ಟ, ಅದೊಂದೇ ನಾನು ಇಡೋದು. ಏನೋ ಅವ್ರವರೇ ಜಡ್ಜ್ಮೆಂಟ್, ಅವ್ರವರೇ ಎಲ್ಲ ಮಾಡ್ಕೊಂಡು ದೇವರಿಗೆ ತುಂಬಾ ಪ್ರೀತರಾಗಿರೋ ತರ. ಯಾಕಂದ್ರೆ ಎಟ್ಕಲ್ಲ ಅವನು, ಕರೆಕ್ಟ್ ಒಪ್ಕೊಳ್ತೀನಿ. ಆದ್ರೆ ನಿಮ್ಮ ಪ್ರಯತ್ನ ನೀವೇನ್ ಮಾಡ್ತೀರಾ? ಈ ಪ್ರಯತ್ನನೇ ಮಾಡಿದ್ರೆ ಶಾಸ್ತ್ರಗಳನ್ನೆಲ್ಲ ಬದಲಾಯಿಸ್ಬಿಡ್ತಾರೆ ಎಷ್ಟೋ ಜನ ನೋಡಿದೀನಿ. ಕನ್ವೀನಿಯಂಟ್ ಆಗಿರೋದು ಕೃಷ್ಣ ಜಯಂತಿ ಮಾಡೋದು, ಹೀಗೆ ಏನೋ ಮಾಡ್ತೀವಿ. ಅದು ಬಿಡಿ, ಅವನೇನೋ ಅವನಿಗೆ ಇವತ್ತೇ ಹುಟ್ಟದ ಅಂತಲ್ಲ, ಅವನು ಹುಟ್ಟೇ ಇಲ್ದವನು, ಯಾವತ್ ಬೇಕಾದ್ರೆ ಅವ್ನ ಜಯಂತಿ ನಾವು ಮಾಡಿ ಕೊಂಡಾಡಿ ಇದ್ ಮಾಡ್ಕೊಳ್ಬೋದು, ಅದು ಬೇರೆ ವಿಷಯ. ಆದ್ರೆ ಒಂದು ವಿಷಯದಲ್ಲಿ ಕನ್ವೀನಿಯನ್ಸ್ ಅಂತ ಬಂದ್ಬಿಟ್ರೆ ಜನಗಳು ತಮಗ್ ತಾವೇ ಏನೋ ಬೇಕಾದ್ರೂ ಹೇಳ್ಕೊಳ್ತಾರೆ. ಅದ್ ಮಾಡ್ಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಯಾವರೇ ಪಿನ್ನೆ ಹಾಡದೆ ಹೋದ್ರೆ ಯಾರು ಬರೋದಿಲ್ಲ ಆಮೇಲೆ ಭಗವಂತನ ಹಾಡಕ್ಕೆ. ಅದಕ್ಕೆ ನಾನು ಸ್ವಲ್ಪ ಆದ್ರೂ ಏನಾದ್ರು ಹಾಡ್ತೀನಿ, ನನ್ನ ನೋಡ್ಕೊಂಡು ನನ್ಗೆ ಒಳ್ಳೇದಾಗಿದೆಯಲ್ಲ ಅದು ನೋಡ್ಕೊಂಡು ಒಂದಷ್ಟು ಜನ ಬರ್ತಾರೆ ಅಂತ.
ಎನ್ನ ಕರುಣೋದಿ ಕಣ್ಣನ್ ಪರಂಜ್ಯೋತಿ ಸ್ವಲ್ಪ ಭಗವಂತನ ಕಡಲ್ ಪುರೆಯು ಶೀಲನ್. ಎಂತ ಉಳಕ್ಕೆ ಮಾತುಗಳೇನು ಗುಣಗಳೇನು ಕಡಿಮೆ ಇದೆಯಾ? ಕಡಲ್ ಪುರೆಯು ಶೀಲನ್. ಅಷ್ಟು ಆಳವಾಗಿ ಅವನ ತಾಳ್ಮೆ ಎಷ್ಟು ಅಂತ ಹೇಳಿದ್ರೆ ಸಮುದ್ರದ ಆಳತ್ರ ಅಂತೆ. ತೀರದಲ್ಲಿ ತೆರೆಗಳು ಸ್ವಲ್ಪ ಅಲ್ಲಲು ಕಲ್ಲಲು ಆದ್ರೂ ಮಧ್ಯದಲ್ಲಿ ಸಮುದ್ರ ನೋಡಿದ್ರೆ ಶಾಂತವಾಗಿ ಗಾಢವಾಗಿ ಆಳವಾಗಿ ಅಳ್ಳಾಡದೆ ಇರೋ ಹತ್ರ ಕಾಣುತ್ತೆ ನಮಗೆ. ಭಯಂಕರವಾಗೂ ಇರುತ್ತೆ, ಒಂಥರ ಆಳವಾಗಿ ಗಂಭೀರವಾಗಿರುತ್ತಲ್ಲ. ಕಡಲ್ ಪುರೆಯು ಶೀಲನ್ ಆತರ ಗುಣ. ಕಡಲ್ಗೆ ಯಾಕೆ ಹೋಲಿಸಿದ್ರು ಅಂದ್ರೆ ಎಷ್ಟು ಅನಂತ ಕೋಟಿ ಜೀವರಾಶಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಹೆಚ್ಚು ಜೀವರಾಶಿಗಳಿರೋದು ಸಮುದ್ರದಲ್ಲಿ. ಅದಷ್ಟನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ಕಪ್ಪೆ ಚಿಪ್ಪು ಮುತ್ತು ರತ್ನಗಳು ಅಮೃತಮಯವಾದ ಕ್ಷಾರಗಳನ್ನೆಲ್ಲ ತನ್ನಲ್ಲಿ ಇಟ್ಕೊಂಡು ತಣ್ಣಗೆ ಒಂದೇ ಸಮಕ್ಕೆ ಇದೆಯಲ್ಲ, ಶಾಂತವಾಗಿದೆಯಲ್ಲ ಆ ಸಮುದ್ರ. ಅದೇ ತರ ಭಗವಂತನ ಆ ತರ ಒಂದು ಅವನ ಗುಣ, ಅವನು ಶಾಂತವಾಗಿರ್ತಾನೆ. ಪೇರುಂಜೋದಿ ಕೆನ್ನೆಂಜನ್ಮಾಳ್ ಅಂತ ಜ್ಯೋತಿ ಸ್ವರೂಪನಾದ ಭಗವಂತನಿಗೆ ನನ್ನ ಮನಸ್ಸು ಆಳ್ಪಟ್ಟು ದಾಸಕತ್ಯವನ್ನು ಮಾಡಿತು. ದಾಸನಾದೆ ನಾನು ಭಗವಂತನಿಗೆ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ பெற்ற தாய் நீயே பிறப்பித்த தந்தை நீ. பெற்ற தாய் நீயே பிறப்பித்த தந்தை நீ. அத்தை யாராவாரும் நீ பேசில். மற்ற யாராவாரும் நீ பேசில். எத்தையோ மாயா மாமாயவளை. எத்தையோ மாயவனை மாயவளை. மாயமுலைவாய் வைத்த மாயமுலைவாய் வைத்த நீ அம்மா காட்டும் நெறி. நீ அம்மா காட்டும் நெறி. பெற்ற தாய் நீயே பிறப்பித்த தந்தை நீ. மற்றையாரும் நீ பேசு. எத்தையோ மாயா மாமாயவளை மாயமுலைவாய் வைத்த நீ அம்மா காட்டும் நெறி. பெற்ற தாய் நீயே பிறப்பித்த தந்தை நீ. மற்ற யாராவாரும் நீ பேசில். எற்றேயோ மாயமாயவளை மாயமுலைவாய் வைத்த நீ ಅಮ್ಮ ಕಾಟುಂ ನೆರಿ. ಭಗವಂತನೇ ಎಲ್ಲಾ ಸೃಷ್ಟಿಗೆ ಕಾರಣ ಅಂತ ಹೇಳಿದಾಗ ಪೆತ್ತ ತಾಯಿ ನೀಯೇ, ಹಡೆದ ತಾಯಿನೂ ನೀನೆ ಅಂತ ಹೇಳ್ತಾರೆ. ಎಲ್ಲವನ್ನ ನಮಗೆ ಕರ್ಣಕಳೇಬರಗಳನ್ನ ಕೊಟ್ಟು ಇಲ್ಲಿ ಒಂದು ಜನ್ಮವನ್ನ ನಮಗೆ ಸಿಗಕ್ಕೆ ಕಾರಣ ಯಾರಪ್ಪ ಅಂದ್ರೆ ಮೂಲಭೂತವಾಗಿ ಭಗವಂತನೇ. ಅದಕ್ಕೆ ಪೆತ್ತ ತಾಯಿ ನೀಯೇ ಅಂತ ಹೇಳ್ತಾರೆ. ಅಂದ್ರೆ ಸಲಹಬೇಕು ತಾಯಿಯಾಗಿ ಪ್ರಕೃತಿಯಾಗಿ ಎಲ್ಲ ಆಹಾರಗಳನ್ನ ನಮ್ಗೆ ಸೇವನೆ ಮಾಡೋಕೆ ಕೂಡ ಎಲ್ಲ ಒದಗಿಸಿ ತಾಯಿ ಏನ್ ಮಾಡ್ತಾಳೆ, ಅಡುಗೆ ಮಾಡಿ ಮಗುವಾಗಿದ್ದಾಗ ಹಾಲು ಕೊಟ್ಟು ಹೊಟ್ಟೆ ತುಂಬೋ ತರ ನೋಡ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ಕಾಪಾಡ್ತಾಳೆ, ಕೊನೆವರೆಗೂ ಕ್ಷಮಿಸ್ತಾಳೆ, ಪುರುಷಕಾರಿಯಾಗಿರ್ತಾಳೆ, ತಂದೆ ಹತ್ರ ಬಯಸ್ಕೊಳ್ಬೇಕು ನೋಡ್ತಾಳೆ. ಹೇಗೆ ಸಿಕ್ಕಾಕೊಳ್ಬಾರ್ದು, ತಂದೆ ಹತ್ರ ಬಯಸ್ಕೊಳ್ಬಾರ್ದು ಅಂತಾನೆ ಹೇಳಿ ಕೊಡ್ತಾಳೆ. ಇವೆಲ್ಲರೂ ಪೆತ್ತ ತಾಯಿ ನೀಯೇ, ಇದೆಲ್ಲಾನು ಭಗವಂತನೇ ಅಂತ ಇಲ್ಲಿ ಹೇಳ್ತಾರೆ. ಪಿರಪಿತ್ತ ತಂದೆ ನೀ. ತಂದೆ ಇಲ್ಲದೆ ಯಾರು ಜಗತ್ತಿಗೆ ಬರೋಕ್ಕಾಗೋದಿಲ್ಲ. ಯಾವಾಗ್ಲೂ ತಂದೆಯನ್ನ ಸ್ವಲ್ಪ ಕಡೆಗಣಿಸ್ತಾರೆ. ಯಾಕಂದ್ರೆ ನೋಡೋಕೆ ಎಲ್ಲ ತಾಯಿನೇ ಮಾಡ್ತಾಳೆ ಅಂತ ಅನ್ಸಿದ್ರೆ ಕೂಡ ಅವಳು 10 ತಿಂಗಳು ಹೊಟ್ಟೆ ಇಟ್ಕೊಂಡು ಸಲಹಿಸ್ತಾಳೆ ಹೊರತು ಹೊರಗಡೆ ಬಂದ್ಮೇಲೆ ಮಗುವನ್ನ ಕಾಪಾಡಕ್ಕೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡೋದು, ಅದಕ್ಕೆ ಶಾಲೆಗೆ ಹೋಗೋದಕ್ಕಾಗ್ಲಿ ಓದೋದಕ್ಕಾಗ್ಲಿ ದೊಡ್ಡವನಾಗೋವರೆಗೂ ಅವನನ್ನ ನೋಡ್ಕೊಳ್ಳೋದಾಗ್ಲಿ ಇವೆಲ್ಲವೂ ತಂದೆನೇ ಕಷ್ಟಪಡೋದು. ಅವನು ವಿದ್ಯಾವಂತನಾಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು, ಅದಕ್ಕೆ ಹಣ ಸಂಪಾದಿಸ್ಬೇಕು, ಅನ್ನ ಆಹಾರಗಳನ್ನು ಒದಗಿಸಕ್ಕೆ ಇಡೀ ಸಂಸಾರಕ್ಕೆ ಹಣ ಸಂಪಾದಿಸ್ಬೇಕು, ಅದಕ್ಕೆ ಕಷ್ಟಪಡ್ತಾನೆ. ಪಿರಪಿತ್ತ ತಂದೆ ನೀ. ಭರ್ತಾವಾಗಿರ್ತಾನಂತೆ ಭಗವಂತ. ಆ ಸ್ಥಾನವನ್ನು ಅವನೇ ಇದ್ ಮಾಡ್ಕೊಳ್ತಾನೆ. ಮತ್ತೆ ಮತ್ತೆ ಯಾರಾವಾರು ನೀ ಪೇಶಿಲ್. ಇದು ನೋಡಿ, ಇದು ತುಂಬಾ ಮುಖ್ಯವಾದದ್ದು. ತಂದೆನೂ ಇರ್ತಾರೆ, ತಾಯಿನೂ ಇರ್ತಾರೆ. ತಂದೆ ತಾಯಿ ಎಷ್ಟು ಅಷ್ಟೇನೆ ಮಾಡೋದು. ಏನಪ್ಪ ಅಂತ ಹೇಳಿದ್ರೆ ಒಬ್ಳು ಜನ್ಮ ಕೊಡ್ತಾರೆ, ಇನ್ನೊಬ್ರು ಸಾಕಿ ಸಲಹಿ ದೊಡ್ಡವ್ರು ಮಾಡ್ತಾರೆ. ಆದ್ರೆ ಇದೆಲ್ಲ ಅವ್ರು ಮಾಡೋದು ಶರೀರಕ್ಕಷ್ಟೇನೆ.
ಅಂದ್ರೆ ನಮ್ಮ ಆತ್ಮಕ್ಕೆ ಒಂದು ಉದ್ಧಾರ ಆಗ್ಬೇಕು ಅಂದ್ರೆ ಅದಕ್ಕೆ ಯಾರು ಮಾಡ್ತಾರೆ? ಅದನ್ನ ಯಾರು ಸಲಹೋರು? ನಮ್ಮ ಆತ್ಮವನ್ನ ನೋಡಿ ಇದಕ್ಕೊಂದು ಆತ್ಮ ಇದೆ, ಈ ಶರೀರಕ್ಕೆ ಇದು ಜೀವನ ಆಗ್ಬೇಕು, ಈ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು, ಹೋಗಿ ಭಗವಂತನನ್ನ ಸೇರ್ಕೊಳ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಮಾಡೋರು ಯಾರು ಅಂದ್ರೆ ಮತ್ತೆ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಈ ಕೆಲಸವನ್ನ ಮಾಡೋದು ಕೂಡ ಭಗವಂತ. ನಮಗೆ ಪೂರ್ವಜನ್ಮದ ಸಂಸ್ಕಾರ ಇಲ್ಲದೆ ಹೋದ್ರೆ, ಪೂರ್ವಜನ್ಮದ ಸುಕೃತ ಇಲ್ಲದೆ ಹೋದ್ರೆ ಒಂದು ಒಳ್ಳೆ ಆಚಾರ್ಯ ಸಂಶ್ಲೇಷ ನಮಗೆ ಆಗೋದೇ ಇಲ್ಲ. ಅಷ್ಟು ಯಾಕೆ ಕೇವಲ ಒಂದು ಭಾಗವತನ ಒಂದು ಭಗವದ್ಗೀತೆನ ನಾವು ಕೈಯಲ್ಲಿ ಇಟ್ಕೊಂಡು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ನಿಮ್ಮ ಪೂರ್ವಜನ್ಮದ ಸುಕೃತವೇ ಕಾರಣ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಅಷ್ಟು ಜನಕ್ಕೂ ಯಾಕೆ ಆಸಕ್ತಿ ಬರ್ತಾ ಇಲ್ಲ? ಯಾಕೆ ಕೆಲವ್ರಿಗೆ ಮಾತ್ರ ಆಸಕ್ತಿ ಬರುತ್ತೆ ಈ ಪುಸ್ತಕ ಇಟ್ಕೋಬೇಕು, ಇದನ್ನು ಓದ್ಬೇಕು, ಅದ್ರಲ್ಲಿ ವಿಷಯ ತಿಳ್ಕೊಳ್ಬೇಕು ಅಂತ? ಕಾರಣ ಇಷ್ಟೇ. ಇದಕ್ಕೆ ಯಾರೇನ್ ತಲೆ ಹೊಡ್ಕೊಂಡ್ರು ಆಗೋದಿಲ್ಲ. ಯಾಕಂದ್ರೆ ಅದು ಜಾಯಮಾನ ಕಟಾಕ್ಷ, ಭಗವಂತ ನಿರ್ಣಯ, ಹಿಂದಿನ ಪೂರ್ವಜನ್ಮದ ಸಂಸ್ಕಾರ ಇರಬೇಕು, ಅದಕ್ಕೆ ಪೂರ್ವಜನ್ಮದ ಪುಣ್ಯ ಸುಕೃತ ಇರಬೇಕು. ಇವಾಗ ಇದು ಕೇಳಿದ್ರೆ ಕಿವಿಗೆ ರುಚಿಯಾಗಿದೆಯಲ್ಲಪ್ಪ, ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಎಷ್ಟು ಒಂದು ಒಳ್ಳೆ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾರಲ್ಲ, ನಂಬಿಕೆ ಬರಬೇಕು. ಇದಕ್ಕೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಏನು ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ನೂಡಲ್ಸ್ ತರ ಇದೆಲ್ಲ ಬರೋದಿಲ್ಲ. ಎನ್ಕ್ರಿಪ್ಟ್ ಆಗಿರ್ಬೇಕು. ಇದು ನಮ್ಮ ಆತ್ಮದ ಮೇಲೆ ಎನ್ಕ್ರಿಪ್ಟ್ ಆಗಿ ಬಂದ್ರೆ ಯಾವಾಗ್ಲೂ ಶುರುನಲ್ಲಿ ಹೆಂಗಾದ್ರೂ ಬೇಕಾದ್ರೆ ನಾಸ್ತಿಕನಾಗಿಯೂ ಇರ್ಬೋದು, ಇದ್ದಕ್ಕಿದ್ದಂಗೆ ನಿಮಗೆ ಅದರಲ್ಲಿ ನಂಬಿಕೆ ಬಂದ್ಬಿಟ್ಟು ಎಲ್ಲರನ್ನೂ ಮುಂದೂಡ್ಕೊಂಡು ಹೋಗಿ ನೀವು ಫಸ್ಟ್ ಕರೆ ಕಾಣ್ಬಿಡ್ಬೋದು. ಅದೆಲ್ಲ ಹೇಳಕ್ಕಲ್ಲ, ಭಗವಂತನ ಸಂಕಲ್ಪ. ಆದ್ರೆ ಮಾತ್ರ ಪೂರ್ವಜನ್ಮದ ಸುಕೃತ ಮತ್ತೆ ಸಂಸ್ಕಾರ ಇದ್ದೇ ಇರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ. ಮತ್ತೆ ಅದನ್ನ ಜಾಗೃತಪಡಿಸೋರು ಯಾರು ಅಂದ್ರೆ ಆಚಾರ್ಯ. ಆಚಾರ್ಯರ ಸಮಾಶ್ರಯಣ ಯಾಕೆ ಬೇಕು? ಇನಿಷಿಯೇಷನ್ ಅಂತ ಅದಕ್ಕೆ ಹೇಳೋದು. ಯಾಕೆ ಆಚಾರ್ಯ ಸಮಾಶ್ರಯಣ ಬೇಕು? ಅವ್ರ ಕಾಲಕ್ಷೇಪಗಳನ್ನೆಲ್ಲ ನಾವು ಯಾಕೆ ಹೇಳ್ಬೇಕು ಅಂದ್ರೆ ಹೆಂಗೋ ಎಲ್ಲಾದ್ರೂ ಎಷ್ಟೋ ದಿವಸ ಹೇಗಾದ್ರೂ ಇರಿ, ಆದ್ರೆ ಇನಿಷಿಯೇಷನ್ ಆದ್ಮೇಲೆ ಒಂದು ಪೂರ್ತಿ ಬದಲಾವಣೆ ಬರುತ್ತೆ. ಅಷ್ಟಾಕ್ಷರಿಯನ್ನ ನೀವು ಪಡ್ಕೊಂಡ ಮೇಲೆ ಅಷ್ಟಾಕ್ಷರಿಯನ್ನ ನೀವು ಜಪ ಮಾಡ್ತಾ ಇದ್ರೆ ಅದರ ವ್ಯತ್ಯಾಸವನ್ನ ನೀವೇ ಕಂಡುಕೊಳ್ಬಹುದು. ಹೇಗೆ ಅದು ಮ್ಯಾಜಿಕ್, ಅದೊಂದು ಮ್ಯಾಜಿಕ್ ನಡೆಯುತ್ತೆ. ಅದು ಮ್ಯಾಜಿಕಲ್ ಆಗಿ ಎಲ್ಲ ಟ್ರಾನ್ಸ್ಫರ್ಮ್ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಭಗವಂತನ ರೂಪದಲ್ಲಿ ಇದ್ದಾರೆ ಆಚಾರ್ಯರು. ಅದನ್ನ ಮತ್ತೆ ಯಾರ ಅವರು ನೀವೇ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ನೀನೇ ನಮ್ಗೆ ಮಾರ್ಗದರ್ಶನ ಕೊಡೋದು ನೀನೇ. ಅದನ್ನ ಇಲ್ಲಿ ಹೇಳ್ತಾರೆ. ಈ ಯಾರವಾರು ನೀವೇ ಅಂತ ಹೇಳ್ತಾರೆ. ಶರೀರಮೇವ ಮಾತಾ ಪಿತರೋ ಜನ್ಮಯತಃ ಸಹಿ ವಿದ್ಯಾತಸ್ತಂ ಜನಯತಿ ತತ್ಶ್ರೇಷ್ಠ ಜನ್ಮ. ಎಲ್ಲ ಶರೀರವನ್ನು ಮಾತಾಪಿತವೆಲ್ಲ ಕೊಟ್ಬಿಡ್ತಾರೆ. ಆದ್ರೆ ಸರಿಯಾಗಿರೋ ವಿದ್ಯೆಯನ್ನ ನಮ್ಗೆ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಹೋಗಿ ನಾವು ಶ್ರೇಷ್ಠರಾಗಿ ನಮ್ಮ ಜನ್ಮನ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಮಾತ್ರ ಆಚಾರ್ಯರೇ ಕಾರಣ. ಆಚಾರ್ಯರ ಕಾರಣ. ಹೆಚ್ಚೆಚ್ಚು ವಿಷಯ ಓದಿ ತಿಳ್ಕೊಳ್ಳೋದ್ರಿಂದ ಉತ್ತೀರ್ಣರಾಗ್ಬೇಕಾದ್ರೆ ಅದಕ್ಕೆ ಇವರೇನೆ ನಮ್ಗೆ ಕಾರಣ ಅಂತ ಅದಕ್ಕೆ ಆಚಾರ್ಯರಿಂದ ಈ ಕೊಂಡಾಡ್ತಾರೆ. ಎತ್ತೆಯೋ ಮಾಯವಳಿ ಯಾವಳು ಒಂದು ರಾಕ್ಷಸಿ ಅವಳು ತಾಯಿಗೆ ಶಾಪ ಕೊಟ್ಟು ಅವಳು ಹಾಲು ಕೊಟ್ರೆ ಆ ಹಾಲನ್ನು ಆಸ್ವಾದ ಮಾಡಿ ಅವಳಿಗೆ ಒಂದು ಸದ್ಗತಿ ಕೊಟ್ಟಿಲ್ಲ. ನಿನ್ನ ಗುಣವನ್ನ ಹೇಳಿ ತೀರ್ಸಕ್ಕಾಗತ್ತ ಕೂತನೇ ಅಮ್ಮ ತರಂತೆ ಹುಳ್ಳೂರು ಮಾಯಿ ಬಂದು ಬರ್ತಾರಲ್ಲ, ಬೇರೆ ಬೇರೆ ಶೇಪ್ಗಳಲ್ಲಿ ಬರ್ತಾರೆ. ಯಾರು ಹಕ್ಕಿ ತರ ಬಂದು ಲ್ಯಾಂಡ್ ಆಗ್ಬೇಕಾದ್ರೆ ಯಶೋಧ ತರ ಆಗಿ ಅವ್ರ ಮನೆಯೊಳಗೆ ಬರ್ತಾಳಲ್ಲ, ಬಂದು ಹಾಲು ಕೊಟ್ಟು ಸಾಯ್ಬೇಕಾದ್ರೆ ರಕ್ಕಸಿಯಾಗಿ ವಿಷ ತುಂಬಿದ ಸ್ಥಳವನ್ನು ಅವಳನ್ನ ಕೂಡ ಉದ್ಧಾರ ಮಾಡ್ತಾನೆ. ಮೋಕ್ಷ ಪೂತನಿಗೆ ಮೋಕ್ಷ ಸಿಗತ್ತೆ. ಯಾಕಂದ್ರೆ ಆತರ ಅನೇಕ ರಾಕ್ಷಸರು ರಕ್ಕಸರು ಎಲ್ಲರೂ ಅಲ್ಲಿ ಇದ್ರು. ಭಗವಂತನ ಅವತಾರಕ್ಕೋಸ್ಕರನೇ ಕಾಯ್ತಾ ಇದ್ರು. ಅವ್ರಿಗೆ ಮೋಕ್ಷ ಸಿಕ್ತು. ಹೇಗೆ ಅಂತ ಹೇಳಿದ್ರೆ ಅಂತ ಒಂದು ಬೃಹತ್ತಾದ ರಕ್ಕಸ ಶರೀರವನ್ನ ತುಂಡು ತುಂಡು ಮಾಡಿ ಉರಿಸಿದ್ರಂತೆ. ಯಾಕಂದ್ರೆ ಅದನ್ನ ಒಟ್ಟಿಗೆ ಆ ಗೊಲ್ಲರ ಕೈಲಿ ಎತ್ಕೊಂಡು ಹೋಗಕ್ಕಾಗ್ಲಿಲ್ಲ. ಅವಳು ಬಂದಾಗ ಸಣ್ಣಗೆ ಸಿಂಹ ಕಟ್ಟಿ ತರ ಯಶೋಧ ತರ ಬಂದಿದ್ರೆ ಕೂಡ ಆ ವಿಷ ಇವನು ಕುಡಿದು ಭಗವಂತ ಅವಳು ಪ್ರಾಣನೂ ಹೀರ್ಬಿಟ್ನು. ದಟ್ಟಂತ ಹಳೆಯ ರೂಪಕ್ಕೆ ಮಾರ್ಬಿಟ್ಲು. ಒಂದು ಬೃಹದಾಕಾರ ಬೆಟ್ಟದ ತರ ಒಂದು ಪೂಜೆಗೆ ಆಗ್ಬಿಟ್ಲು ಅವಳು. ಅವಳನ್ನ ಹೇಗೆ ಆ ಬಾಡಿ ಡಿಸ್ಪೋಸ್ ಮಾಡ್ಬೇಕಲ್ಲ, ಯಾವುದೇ ಒಂದು ಶವ ಅಂತ ಇದ್ರೆ ಅದಕ್ಕೆ ಸಂಸ್ಕಾರ ಮಾಡಲೇಬೇಕು. ಎಲ್ಲೆಲ್ಲೂ ಪಿಳ್ಳೆಗಳು ಎಲ್ಲ ತರ ಮಕ್ಕಳು ಎಲ್ಲ ಬಂದ್ರು ಎಲ್ಲ ಇದ್ದ ಕಡೆನೆ ತುಂಡು ಮಾಡಿ ಆ ಕೈಕಾಲು ಎಲ್ಲ ಚಿಕ್ಕದಾಗಿರ್ಲಿ ಅಂತ ಕೈಕಾಲು ಎಲ್ಲ ಕತ್ತರಿಸಿ ಒಂದು ತರ ಮಾಡಿ ಅದ್ರ ಮೇಲೆ ಕೊಳ್ಳೆಗಳೆಲ್ಲ ಹಾಕಿ ಸುಟ್ರು. ಸುಡ್ಬೇಕಾದ್ರೆ ಕೆಟ್ಟ ವಾಸನೆ ಬರಬೇಕಲ್ಲ, ಬರಲಿಲ್ಲ. ಗಂಧದ ವಾಸನೆ ಬರ್ತದೆ, ಶ್ರೀಗಂಧದ ವಾಸನೆ. ಕಾರಣ ಏನಪ್ಪಾ ಅಂದ್ರೆ ಅವಳು ನಿನಗೆ ಅಂತ ಭಗವಂತನಿಗೆ ಅಂತಾನೆ ಹಾಲನ್ನ ನಿವೇದನ ಮಾಡಿದ್ಲು. ಅವನು ಬಾಯಿಟ್ಟು ಅವಳನ್ನ ಸಂಶ್ಲೇಷ ಮಾಡಿದ್ರು. ಬಾಯಿಟ್ಟು ಕುಡಿದಿದ್ರಿಂದ
ಅವಳಿಗೆ ಆ ಥರ ಒಂದು ಗತಿಯ ಶವ ಉರಿಬೇಕಾದ್ರೆ ಶ್ರೀಗಂಧದ ವಾಸನೆ ಬಂತು. ಮಾಯ ಕೊಲೆ ವಾಯ್ ವೈತ ನೀಯಮ್ಮ ಕಾಟುಂಡರಿ. ಈ ಪೂತನಿಯ ಕಥೆಯನ್ನ ಮಧ್ಯ ಅವಾಗೆಲ್ಲ ಇಟ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾರು ಈ ಪೂತನಿ ಸಂಹಾರ ವೃತ್ತಾಂತವನ್ನ ಕೇಳ್ತಾರೋ, ಆ ಸ್ತನ್ಯಪಾನ ವಿಷದ ಸ್ತನ್ಯಪಾನ ಭಗವಂತ ಮಾಡಿದ್ದನ್ನ ಕೇಳ್ತಾರೋ ಅವ್ರಿಗೆ ಮತ್ತೆ ಇನ್ನೊಂದು ಸ್ತನ್ಯಪಾನ ಮಾಡೋ ಅವಕಾಶ ಸಿಗೋಲ್ಲ, ಜನ್ಮ ಇರೋದಿಲ್ಲ. ಮತ್ತೆ ಇಟ್ಬಿಡ್ತಾರೆ. ಅದು ಪುನರುಕ್ತಿ ದೋಷ ಏನೂ ಇಲ್ಲ, ಇದ್ರು ಪರವಾಗಿಲ್ಲ, ಯಾರಿಗೂ ಮೋಕ್ಷ ಸಿಗದಾದ್ರೆ ನನ್ನ ಪತಿದಲ್ಲಿ ಒಂದು ಸಣ್ಣ ದೋಷ ಇದ್ರೆ ಇಟ್ಕೊಳ್ಳಿ ಅಂತ ಪತಿಯಲ್ಲಿ ಇಡ್ತಾರೆ. ಅದನ್ನ ಇಟ್ಟು ಮಾಯ ಮುನೆ ವಾಯ್ ವೈ ನೀ ಅಮ್ಮ ಕಾಟು ನರಿ, ಭಗವಂತ ತೋರಿಸ್ಕೊಳ್ಳುವಂತ ಮಾರ್ಗ ಇದು. ಎಷ್ಟೇ ಕೆಟ್ಟವಳೆ ಆಗಿದ್ರೆ ಭಗವಂತನಿಗೆ ಉನಕ್ಕೆ ಅಂತ ಒಂದು ಬಂದು ನಿವೇದನ ಮಾಡಿದಾಗ ಅವಳಿಗೆ ಕೂಡ ಒಂದು ಒಳ್ಳೆ ಮಾರ್ಗ ಒಂದು ಸಂತತಿ ಸಿಕ್ತಲ್ಲ, ಅದನ್ನ ನೋಡಿ ಅವಳಷ್ಟೇನು ನೀಡ್ಸಲ್ಲ. ನಾವೇನು ವಿಷಯ ಎಲ್ಲ ಇಟ್ಕೊಂಡು ಭಗವಂತ ಕೊಡ್ತೀವಿ, ಅವಳಷ್ಟೇನು ನೀಡ್ಸಲ್ಲ. ಖಂಡಿತವಾಗ್ಲೂ ನಾವು ಉದ್ಧಾರ ಆಗೋಕ್ಕೆ ಒಂದು ಅವಕಾಶ ಇದ್ದೇ ಇದೆ ಅಂತ ಹೇಳಕ್ಕೆ ಈ ಹಾಡಲ್ಲಿ ಪುತನಿಯ ವೃತ್ತಾಂತವನ್ನ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಎರಿಕಾಟಿನಿ ಕುದಿಯೋ ಎರಿಕಾಟಿ ನೀ ಕುದಿಯೋ நின்பால் கருமா முறிவேணி காட்டுதியோ. நின்பால் கருமா முறிமேனி காட்டுதியோ. கேள்நாளறியோமே என் செய்வான். கேள்நாளறியோமை என் செய்வான். எண்ணினாய் கண்ணனே துரையாய். எண்ணினாய் கண்ணனே துரையாய். என் செய்தால் என் படோம் யாம். என் செய்தால் என் படோம் யாம். எரிகாட்டி நீ குதியோ நின்பால் கருமா முறிமேனி காட்டுதியோ. மேல் நாளறியோமே என் செய்வான். எண்ணினாய் கண்ணனே துரையாய். என் செய்தால் என் படோம் யாம். எரிகாட்டி நீ குதியோ நின்பால் கருமா முறிமேனி காட்டுதியோ. மேல் நாளறியோமை என் செய்வான். எண்ணினாய் கண்ணனே ஈதுரையாய். என் செய்தால் என் படோம் யாம். ನೀನು ಏನು ಮಾಡಿದ್ರು ನಾವು ಉದ್ಧಾರ ಆಗಲ್ಲ, ಯಾಕಂದ್ರೆ ಅಷ್ಟು ಅಯೋಗ್ಯರು ನಾವು ಅಂತ. ಈ ವಿಚಾರ ಸಂಧಾನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಡಿಪ್ ಮಾಡಿ ನೋಡ್ಬೇಕು. ಏನೋ ನಾವೆಲ್ಲ ಏನೋ ಒಂದು ಕಲ್ತ್ಕೊಂಡ್ತೀವಿ, ಒಂಚೂರು ಬರುತ್ತೆ, ಯೋಗ ಮಾಡ್ಬಿಟ್ಟಿದ್ವಿ, ಈ ಸಾಧನೆ ಮಾಡಿದ್ವಿ, ಆ ಸಾಧನೆ ಮಾಡಿದ್ವಿ, ನನ್ನೇ ನಾವು ಜಂಬ ಪಡ್ಕೊಂಡ್ಬಿಟ್ರೆ ಏನು ಬರುತ್ತೆ. ಹೀಗೆ 16 ವರ್ಷ ಏನು ತಿನ್ನದೆ ಕುಡಿದೆ ಉಸಿರು ಮಾಡದೆ ಪುಟ್ರೆಯಲ್ಲಿ ಕುಳಿತಿದ್ದವ್ರಿಗಿಂತ ಯೋಗ ಬೇಕಾ? ಅಂಥ ಒಂದು ಯೋಗ ಮಾಡಿದ ನಮ್ಮಾಳ್ವಾರೇನೆ ಅವ್ರು ಹೇಳ್ತಾರೆ ಏನ್ ಪಡೋಮ್ಯ. ಏನ್ ತಾನೆ ನೀನ್ ಏನ್ ಮಾಡಿದ್ರು ಅಂದ್ರೆ ಭಗವಂತನಿಗೆ ಅಘಟಿತ ಘಟನಾ ಸಾಮರ್ಥ್ಯ ಮಾಡಕ್ಕೆ ಆಗತ್ತೆ ಅಂತ ಗೊತ್ತಿದ್ರು ಭಗವಂತನಿಗೆ ಚಾಲೆಂಜ್ ಮಾಡ್ತಾರೆ. ಏನ್ ಮಾಡಿದ್ರೆ ತಾನೆ ನಾವು ಉದ್ಧಾರ ಆಗ್ತೀವಿ? ಕೇಸ್ ನಾವೆಲ್ಲರೂ ಏನು ಪ್ರಯೋಜನ ಇಲ್ಲ, ಇಲ್ಲ ಅಯೋಗ್ಯರು ನಾವು ಅಂತ. ನೀನು ನೇರ್ಕಾಟಿನಿ ಕುದಿಯೋ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಇವುಗಳೆಲ್ಲ ತೋರಿಸ್ತೆ ನಮ್ಮನ್ನ, ನಮ್ಮ ಪಾಪಗಳನ್ನ ಹೋಗ್ಲಾಡ್ಸಕ್ಕಾಯ್ತಾ? ಇನ್ನು ಹುಟ್ಟಿ ಬರ್ತಾನೆ ದೇವಿ ಸಂಸಾರದಲ್ಲಿ. ಭಗವದ್ಗೀತೆ ಹೇಳಿ ಎಷ್ಟು ದಿವಸ ಆಯ್ತು, ಏನಾಯ್ತು, ಏನ್ ಕಲ್ತ್ಕೊಂಡು ನಾವು ಅವಾಗವಾಗಲೇ ಉದ್ಧಾರ ಆಗ್ಬೋದಾಗಿತ್ತಲ್ಲ, ಆಗಿಲ್ಲ. ಇಲ್ಲೇ ಇದೀವಲ್ಲ, ಇನ್ನ ಊಟ ಪಡ್ಕೊಂಡು ಇಲ್ಲ ಇದೀವಲ್ಲ. ಅದನ್ನ ಹೇಳ್ತಾರೆ, ನಿನ್ಪಾಲ್ ಕರುಮಾ ಮುರಿ ಮನಿ ಮೇನಿ ಕಾಟುದಿಯೋ. ಇಲ್ಲ ಅವಾಗವಾಗ ಅವತಾರಗಳನ್ನ ಮಾಡ್ಕೊಂಡು ಬಂದು ಪ್ರತ್ಯಕ್ಷವಾಗಿ ಅವಾಗೆಲ್ಲ ಇತ್ತು. ಕಲ್ಮಾಪುರಿ ಅಂತ ಹೇಳಿದ್ರೆ ಈ ಅಂತ ಹೇಳಿದ್ರೆ ಮಾವಿನಕಾಯಿ ಎಳೆ ಚಿತ್ರ ಇರುತ್ತಲ್ಲ, ಅದು ಒಂಥರ ಬ್ರೌನಿಶ್ ಕಾಪರ್ ಕಲರ್ಗೆ ಶೈನಿಂಗ್ ಆಗಿರುತ್ತೆ, ಕೋಮಲವಾಗೂ ಇರುತ್ತೆ, ಮೃದುವಾಗೂ ಇರುತ್ತೆ, ಮತ್ತೆ ಒಳ್ಳೆ ಕಲರ್ ಕೂಡ ಭಗವಂತನ. ಅದನ್ನಾದ್ರೆ ತೋರಿಸಿ ಮನಮೋಹಕವಾದ ನಿನ್ನ ಶರೀರ ಕಾಂತಿಯನ್ನಾದ್ರೂ ತೋರಿಸಿ ನಮ್ಗೆ ಕಲ್ಗೊಳಿಸೋ ತರ ನಮ್ಮ ಪಾಪಗಳನ್ನ ಹೋಗಲಾಡ್ಸಕ್ಕಾಗುತ್ತ ಅಂತ ಹೇಳಿದ್ರೆ ನಾಳರಿಯೋ ಶೈವ ಗೊತ್ತಿಲ್ಲಪ್ಪ. ಅದೇನ
ಯಾವ ಬಗೆಯ ನಾವು ಹೆಂಗೆ ಉದ್ಧಾರ ಆಗ್ತೀವೋ ನಮ್ಗೆ ಗೊತ್ತಿಲ್ಲ. ಹೆಣ್ಣಿನ ಕಣ್ಣನಿಗೆ ದುರೆಯ ಯಾವತ್ತ ತರ ನಾವು ಉದ್ಧಾರ ಆಗ್ತೀವಿ. ಇನ್ನೇನ್ ಕಷ್ಟಪಟ್ಟು ಇದ್ರೆ ಜನ್ಮ ಭಗವದ್ಗೀತೆನಲ್ಲೂ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ವಿವಸ್ವಾನ್ ಮನಮೇ ಪ್ರಾಮರು ಇಕ್ಷ್ವಾಕಮೇ ರೀತಿ. ಇದು ಭಗವದ್ಗೀತೆನೆ ನಿನಗೆ ಫಸ್ಟ್ ನಾನು ಹೇಳ್ತಾ ಇಲ್ಲ. ವೈವಸ್ವತ ಮಗುವಿಗೆ ನಾನು ಹೇಳ್ಕೊಟ್ಟಿದ್ದೆ. ಸೂರ್ಯನಿಂದ ವೈವಸ್ವತ ಮಗುವಿಗೆ ಬಂದು ಈಗ ಆಗ್ಲೇ ಇಕ್ಷ್ವಾಕು ವಂಶದವರೆಲ್ಲ ಕಲ್ತಿದ್ರು. ಅಲ್ಲಿ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬರೋಷ್ಟೊತ್ತಿಗೆ ಏನಾಯ್ತಪ್ಪ, ಎಲ್ಲ ಮರೆತು ಬಂದಿಟ್ರು. ದೈನಂದಿನ ಅದು ಇದು ಅಂತಾರೆ. ಭೋಗದಲ್ಲಿ ಇದ್ದು ಬಿಟ್ರೆ ಭಗವಂತನ ನೆನಪೇ ಬರೋದಿಲ್ಲ. ತ್ರೇತಾಯುಗದಲ್ಲೆಲ್ಲ ಪ್ರಜೆಗಳು ತುಂಬಾ ಭೋಗದಲ್ಲಿ ಇದ್ರಲ್ಲ, ಎಲ್ಲ ಚೆನ್ನಾಗಿ ಇದ್ರಲ್ಲ, ನಾವೇ ಇಲ್ಲ ಅಂತ ಅನ್ಕೊಂಡಿದ್ದವರು. ಹಾಗಿರ್ಬೇಕಾದ್ರೆ ಅಲ್ಲಿಂದ ನೀವು ದ್ವಾಪರ ಯುಗಕ್ಕೆ ಬರೋಷ್ಟೊತ್ತಿಗೆ ಕಿಲವಾಗೋಯ್ತು ಭಗವದ್ಗೀತೆ. ಆದ್ರೆ ಪರವಾಗಿಲ್ಲ, ತಿರ್ಗಾ ಹೇಳ್ತೀನಿ ಅಂತ ಹೇಳ್ದ ಭಗವಂತ. ಈಗ ಏನೋ ಸದ್ಯಕ್ಕೆ ಇಲ್ಲಿ ಪ್ರಿಂಟ್ ಮ್ಯಾಟರ್ ಎಲ್ಲ ಇಟ್ಕೊಂಡು ನಾವು ಇನ್ನೂ ಇಟ್ಕೊಂಡಿದ್ದೀವಿ. ಕಲಿಯುಗದಲ್ಲಿ ಇದೆ ಭಗವದ್ಗೀತೆ. ಅನುಸಂಧಾನ ಮಾಡ್ತೀರೋ ಬಿಡ್ತೀರೋ ಅದು ಬೇರೆ ವಿಷಯ. ಒಟ್ಟಲ್ಲಿ ಭಗವದ್ಗೀತೆ ಇದೆ, ಇಲ್ಲ ಆಗಿಲ್ಲ. ಅದನ್ನ ಹೇಳ್ತಾರೆ ನಾಳರಿಯೋಮೆ ಅಂತ ಹೇಳಿದಾಗ ಏನ್ ತಾನೇ ಮಾಡೋದು, ಯಾವಾಗ ತಾನೇ ನಾವು ಉದ್ಧಾರ ಆಗ್ತೀವಿ, ಇದು ಹೇಳಕ್ ನಿಮ್ಗೆ ಸಾಧ್ಯನಾ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯೋ ನಾಮ ನಾಮೇಧಾಯ ನಾಮೂನಾಶ್ರುತೇನ ಯಮೈವೇಶ ವೃಣುತೆ ತೇನ ಲಭ್ಯಃ ತಸ್ಯೈಷ ಆತ್ಮ ವೃಣುತೆ ತನುಂ ಸ್ವಂ. ಏನ್ ಮಾಡಿದ್ರು ಆಗೋದಿಲ್ಲ. ಇದನ್ನ ವೇದದಲ್ಲೇ ಹೇಳ್ಬಿಟ್ಟಿದೆ. ಯಾಕಂತಂದ್ರೆ ನಾಯಮಾತ್ಮ ಪ್ರವಚನೇನ ಲಭ್ಯೋ. ತುಂಬಾ ಪ್ರವಚನಗಳು ಕೇಳ್ತೀನಿ, ಎಲ್ಲವನ್ನು ಒಂದು ಬಿಡದೆ ಎಲ್ಲಾ ಸಿಡಿನೂ ಕೇಳ್ತಿದ್ದೀನಿ ಅವ್ರದ್ದು ಅಂತ ಹೇಳಿದ್ರೆ ಹಾಗೆಲ್ಲ ಏನಾದ್ರು ಉದ್ಧಾರ ಆಗಕ್ಕಾಗತ್ತ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ನಾ ಮೇಧಾಯ ಎಲ್ಲ ಸೋಮಯಾಗಗಳನ್ನ ಎಷ್ಟೊಂದು ಮಾಡಿದ್ದೀನಿ. ವರ್ಷಕ್ಕೊಂದು ಸೋಮಯಾಗ ಮಾಡ್ತೀನಿ, ಎಲ್ಲ ಯಾವಾಗ್ಲೂ ಅಗ್ನಿ ಕಾರ್ಯ ಮಾಡ್ತೀನಿ, ಇದು ಮಾಡ್ತೀನಿ, ಆದಿಕೆಗಳು ಮಾಡ್ತೀನಿ. ಯಾವಾಗ ಭಗವಂತ ನಮಗೆ ಒಲಿತಾನ ಅಂದ್ರೆ ನಾ ಮೇಧಾಯ ಅದರದವರೆಗೂ ಇಲ್ವಂತೆ. ನಾ ಬಹುನಾ ಶ್ರುತೆ, ನನ್ನ ವಿಷಯವನ್ನೇ ಸದಾ ಕೇಳ್ತಾ ಇರ್ತಾರಲ್ಲ, ಸದಾ ಸ್ತೋತ್ರ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಸಿಗ್ತೇನೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಮೈವೇಷ ನೋಡುತ್ತೆ, ನಾನೇ ಆರಿಸ್ಕೊಳ್ಬೇಕು, ಭಗವಂತನೇ ಆರಿಸ್ಕೊಳ್ಬೇಕು. ಯಾರಿಗೆ ಅವನು ಲಭ್ಯ, ತೇನ ಲಭ್ಯ, ನೀನ್ ಯಾರಿಗೆ ಲಭ್ಯ ಅಂತ ಹೇಳಿದ್ರೆ ಅವನೇ ಆರಿಸ್ಕೊಳ್ಬೇಕು. ತಸ್ಯೈಷ ಆತ್ಮ ವೃಣತೆ, ಆತ್ಮ ಮಾತ್ರನೇ ಉದ್ಧಾರ. ಹಾಗಾದ್ರೆ ಏನ್ ಮಾಡ್ಬೇಕು? ಇವರ ಕೇಳ್ಬಿಟ್ಟಲ್ಲ, ಸುಮ್ಮನೆ ಇಷ್ಟೊಂದು ವೇಸ್ಟ್, ಇಷ್ಟು ವರ್ಷದಿಂದ ಕತ್ಕೋತಾ ಇದ್ದೀನಿ, ಏನೋ ಇಲ್ಲ ನಮ್ಮ ಪಡಕ್ ನಾವು ಸೀರಿಯಲ್ ಗಿರಿಯಲ್ಲ ನೋಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡ್ಬಿಡ್ಬೇಡಿ. ಯಾಕಂದ್ರೆ ಒಂದು ಅಗ್ನಿಗೆ ಒಂದು ಪದಾರ್ಥವನ್ನು ಅರ್ಪಿಸ್ಬೇಕಾದ್ರೆ ಕೂಡ ಅದಕ್ಕೆ ಪರಿಷ್ಕಾರ ಮಾಡಿ ಶುದ್ಧಿಯಾಗಿ ಕೊಡ್ತೀವಿ. ಭಗವಂತನನ್ನ ನಮಗೆ, ನಾವು ಭಗವಂತನನ್ನ ನಮ್ಮನ್ನೇ ಸಮರ್ಪಿಸ್ಕೊಳ್ಬೇಕಾದ್ರೆ ಸ್ವಲ್ಪವಾದ್ರೂ ಅವನ ವಿಷಯ ತಿಳ್ಕೊಂಡು ಸಮರ್ಪಣಾ ಭಾವನೆ ಆದ್ರೂ ಬರ್ಬೇಕು ನಮಗೆ. ಅದು ಬರಕ್ಕಾದ್ರೂ ನಾವು ಪ್ರಯತ್ನ ಪಡ್ಬೇಕು. ಅದಕ್ಕೋಸ್ಕರವಾದ್ರೂ ಭಗವಂತನ ಗುಣಗಾನ ಮಾಡ್ಬೇಕು. ಸಮರ್ಪಣಾ ಭಾವನೆ ಯಾವಾಗ ಬರುತ್ತೆ, ನಾವು ದಾಸರು, ನಾವು ಅಡಿಯೇನಂತ ಬರುತ್ತೆ ಅಂತ ಹೇಳಿದ್ರೆ ಭಗವಂತನ ಗುಣ ವಿಶೇಷಗಳನ್ನ ತಿಳ್ಕೊಂಡಾಗ ಮಾತ್ರನೇ ಗೊತ್ತಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ಲೇಬೇಕು, ಪ್ರಯತ್ನ ನಿಲ್ಲಿಸ್ಬಾರ್ದು. ಆದ್ರೆ ಇರೋ ವಿಷಯವನ್ನ ಹೇಳ್ತಾರೆ, ನೀನು ಮಾರ್ಗ ತೋರಿಸ್ದೆ, ಎಲ್ಲ ಮಾರ್ಗ ತೋರಿಸಿ ಭಕ್ತಿ ಯೋಗ ಕರ್ಮಯೋಗ ಅಂತೆಲ್ಲ ಹೇಳಿದ್ರೆ ಕೂಡ ಅದ್ರ ಪ್ರಕಾರ ನಮ್ಗೆ ಹೋಗೋಕೆ ಯೋಗ್ಯತೆ ಇಲ್ಲ, ಏನು ಆಗ್ತದೆ. ಅದಕ್ಕೆ ಅಷ್ಟೇನೆ ಎಲ್ಲಾನೇ ಓ ಕೃಷ್ಣ ಎಲ್ಲ ಹೇಳ್ತಾ ಇದೀಯಾ, ಮನೋರಿಗ ಮನಸ್ಸನ್ನ ಗಟ್ಟಿ ಹಿಡಿದು ಎಲ್ಲ ಆಗತ್ತೆ ಅಂತ ಹೇಳ್ತೀರ, ಆದ್ರೆ ವಾಯೋರಿಗ ದುಷ್ಕರ, ನನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅರ್ಜುನ ಹೇಳ್ತಾನೆ. ನನಗದು ಯಾವುದೂ ಅರ್ಥ ಆಗ್ಲಿಲ್ಲ ಅಂತ, ಅದಕ್ಕೆ ಬಿಟ್ಕೊಡು ಅಂತ ಹೇಳ್ತಾನೆ. ಅದೇನ್ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆಯ್ತು ಬಿಡು, ಈ ನೆರಿ ಕಾಟುದಿಯೋ ಅಂತ ಹೇಳಿದ್ರೆ ಎಲ್ಲ ಮಾರ್ಗವನ್ನು ತೋರಿಸಿದಾನೆ, ಏನು ಪ್ರಯೋಜನ ಆಗ್ಲಿಲ್ಲ ನಾವು ಅಂತ ಹೇಳಿದ್ರೆ ಮಾಮೇಕಂ ಶರಣಂ ವ್ರಜ, ಕಾಲಿಗೆ ಬಿಡ್ಬೇಕು. ಹಾಗೆ ಅವ್ನು ಹೇಳ್ಬಿಡ್ತಾನೆ ಭಗವಂತ, ನಿಮ್ಗೆ ಯಾವ ಅರ್ಥ ಆಗ್ಲಿಲ್ಲ, ಮಾಡೋಕ್ಕೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬಿಡಿ, ಕೈ ಜೋಡಿಸಿ ನನ್ನ ಕಾಲ್ ಮೇಲೆ ಬಿಡಿ, ನೀನೇ ಗತಿ, ನನಗೆ ಬೇರೆ ಯಾರು ಗತಿ ಇಲ್ಲ ಅಂತ ಭಾವನೆ ಮಾತ್ರ ಮನೇಲಿ ಇರ್ಬೇಕು. ನಿಮ್ಮನ್ನೇ ಕಾಪಾಡ್ಕೊಳ್ತೀನಿ. ಯಾವಾಗ ಆತ್ಮ ತನ್ನಂತಾನೆ ಕಾಪಾಡ್ಕೊಳಕ್ಕಾಗತ್ತೆ, ಸ್ವತಂತ್ರ ಅಂತೆಲ್ಲ ಡಿಸಿಷನ್ ತಗೊಳತ್ತೋ ಮಧ್ಯದಲ್ಲಿ ಭಗವಂತ ಬರೋದಿಲ್ಲ. ಆ ಕಿಂಚನೆ ಅನನ್ಯತ್ವ ಇರ್ಲೇಬೇಕು. ಆಗಿದ್ದರೆ ಮಾಡ್ತಾನೆ, ಕೈ ಹಿಡಿದು ಎತ್ಕೊಳ್ತಾನೆ, ಹಚ್ಚಿದ ಅವನು ಜಾರಿ ಹೋಗುವಂತೆ ನೋಡ್ಕೊಳ್ತಾನೆ, ಕೈ ಹಿಡಿದು ಹೇಳ್ಕೊಳ್ತಾನೆ. ಅಷ್ಟೇ ಕೃಪೆ ಮಾಡಿದ್ರೆ ಕೂಡ ನಮ್ಮ ಯೋಗ್ಯತೆ ಇದೆಯಲ್ಲ, ನಮ್ಮ ಕರ್ಮ ಇದೆಯಲ್ಲ, ತೀರದಂತ ಪಾಪ ನನ್ನ ಬಳಿ ಇದೆ. ಅದೇ ಹೇಳ್ತಾರೆ, ಅಹಮಸ್ಮಿ ಅಪರಾಧ ಚಕ್ರವರ್ತಿ. ಇದರಲ್ಲಿ ದಯಾಚಕ್ರ ಶಬ್ದವನ್ನು ಕೂಡ ಹೇಳ್ಕೊಳ್ತಾರೆ, ನಾನು ಅಪರಾಧ ಚಕ್ರವರ್ತಿ ನಾನು, ಆದ್ರೆ ಕರುಣೇಶು ಸಾರ್ವಭೌಮ. ನೀನು ಭಗವಂತ ಕರುಣೆಯಲ್ಲಿ ಅವನು ಸಾರ್ವಭೌಮ. ಅವನು
ಎಲ್ಲ ಕ್ಷಮಿಸ್ತಾನೆ. ಅದರಿಂದ ನಾವು ಈ ಉದ್ಧಾರ ಆಗ್ಬೋದು. ನಿಲ್ಸ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ತುಂಬಾ ಚೆನ್ನಾಗಿದೆ. ಇದು ನಿಧಾನಕ್ಕೆ ಹೋಗೋದು, ಯಾಕಂದ್ರೆ ವ್ಯಾಖ್ಯಾನಗಳೇ ಪುಟಗಟ್ಲೆ ಇದೆ ಒಂದೊಂದು ಹಾಡುಗಳು. ಅದನ್ನ ಯಾವ್ದು ಹೇಳಿದ್ನೋ ಯಾವ್ದು ಬಿಡ್ಲಿನೋ ಅಂತದಕ್ಕೆ ಮತ್ತೆ ಮತ್ತೆ ನೋಡ್ಕೊಂಡು ಇದು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ರೇವಾಚನ್ ಪಿಳ್ಳೆ ಅವರ ವ್ಯಾಖ್ಯಾನ ಅಷ್ಟೇ ಎಲ್ಲ ರಾಮಾಯಣ ತೋರಿಸ್ತದೆ. ಈ ಪ್ರಿಯತಿರುವಾಗ ಅಲ್ಲಿ ಹೋದ್ಮೇಲೆ ಶರಣಾಗತಿ ಮೇಲೆ ಎಂಥ ಒಂದು ನಂಬಿಕೆ ಬರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಇಷ್ಟು ಸಣ್ಣವರು ನಮ್ಗೆ ಏನು ಮಾಡಕ್ಕೆ ಗೊತ್ತಿಲ್ಲ ಅನ್ನೋದನ್ನ ಚೆನ್ನಾಗಿ ಮನಸ್ಸಿಗೆ ಬರ್ಸ್ತವೆ. ಹಾಗಿರ್ಬೇಕಾದ್ರೆ ನಾವು ಭಗವಂತನ ಜೊತೆ ಏನು ಬರ್ಬೇಕು ಅಂತಂದ್ರೆ ಶರಣಾಗ್ಬೇಕು. ಏನು ಆಗೋದಿಲ್ಲಪ್ಪ, ನೀನಾಗಿ ಕಾಪಾಡ್ಬೇಕು ಅಂತ ಯಾರು ಪರನ್ಯಾಸವನ್ನು ಮಾಡ್ಕೊಳ್ತಾರೋ ಅವ್ರು ಯಾರು ಶಮಾಶ್ರಯನ ಭಗವಂತನನ್ನ ಆಶ್ರಯಿಸ್ತಾರೋ ಖಂಡಿತವಾಗೂ ಅವಶ್ಯ ರಕ್ಷಕ, ಕೈ ಬಿಡೋದಿಲ್ಲ, ಕಾಪಾಡ್ತಾನೆ ಅನ್ನೋದನ್ನ ಕೊನೆಯಲ್ಲಿ ತೋರಿಸ್ಕೊಡ್ತಾರೆ. ಆದ್ರೆ ಹೇಗಿರ್ಬೇಕು, ನಮ್ಗೆ ಒಂದು ಭ್ರಮೆನಲ್ಲಿರ್ತೀವಿ, ಏನ್ ಮಾಡ್ಬೇಕು ಗೊತ್ತಿಲ್ವಲ್ಲ, ಏನ್ ಇಷ್ಟೆಲ್ಲ ಕಷ್ಟ ಹೇಗೆ ಭಗವಂತನ ಹೋಗಿ ಸೇರೋದು ಅಂತ ಒಂದು ಭ್ರಮೆ ಬಂದ್ಬಿಡುತ್ತೆ. ಸುಮ್ಮನೆ ಇದ್ರೇನೆ ವಾಸಿ. ಅದು ಎಷ್ಟೋ ಜನ ಅನ್ಕೊಳ್ತಾರೆ ಓದಕ್ಕೂ ಸರಿಯಾಗಿ ಬರಲ್ಲ, ತಪ್ಪಕ್ಕೆ ಓದೋದು ಸುಮ್ಮನೆ ಇರ್ಬೋದು ಅಂತ. ಪರವಾಗಿಲ್ಲ, ಹೆಂಗನೇ ಸುಳ್ಳಿನೋ ಎಕ್ಕುಮೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಕಲ್ತ್ಕೊಳ್ಳಿ, ಪ್ರಯತ್ನ ಬಿಟ್ಟಿರ್ತಾನೆ. ಈ ವರ್ಣಮಾಲೆಯಿಂದ ಶುರು ಮಾಡಿದ್ರೇನೆ ಒಂದು ಭಾಷೆ ಕಲ್ತ್ಕೊಳಕ್ಕಾಗೋದು. ವರ್ಣಮಾಲೆಯಲ್ಲಿ ಅವಾಗ ತುಂಬಾ ಕಷ್ಟಪಟ್ಟು ಬಿಟ್ಬಿಟ್ರೆ ಆಮೇಲೆ ಮುಂದಕ್ಕೆ ಹೇಗೆ ಹೋಗೋದು ಸಾಧ್ಯ ಆಗೋದಿಲ್ಲ. ಅದೇ ತರ ಪ್ರಯತ್ನವನ್ನು ಮಾತ್ರ ಬಿಡ್ಬೇಡಿ ಅಂತ ಮಾಡುವ ಹೇಳ್ತಾರೆ. ಆದ್ರೆ ಅದನ್ನ ಉದಾಹರಣೆಯಾಗಿ ಹೇಳ್ಕೊತಾರೆ ಎಲ್ಲ ಕಡೆ ನೈಚಾರ ಸಂಧಾನ ಮಾಡಿ. ಅವಾಗ ನಾವು ಅಂದ್ಕೊಳ್ಬೇಕು, ಅವರೇ ಹಾಗಿರ್ಬೇಕಾದ್ರೆ ನಾವು ಇನ್ನೂ ಕಷ್ಟಪಡ್ಬೇಕು ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅನ್ನೋದನ್ನ ಮನದಟ್ಟು ಮಾಡಿಸ್ತಾರೆ. ನಮ್ಮಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾದಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.